ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮಾಡಿದನೆಂಬುದು ಮನದಲ್ಲಿ ಒಳೆದಡೆ ಏಡಿಸಿ ಕಾಡಿತ್ತು ಶಿವನ ಡಂಗುರ. ಮಾಡಿದ ನೆನ್ನದಿರ ಲಿಂಗಕ್ಕೆ, ಮಾಡಿದ ನೆನ್ನದಿರ ಜಂಗಮಕ್ಕೆ, ಮಾಡಿದನೆಂಬುದು ಮನದಲ್ಲಿಲ್ಲದಿದ್ದರೆ, ಮಾಡಿದನೆಂಬುದು ಮನದಲ್ಲಿಲ್ಲದಿದ್ದರೆ ಬೇಡಿತ್ತ ನೀವನು ಕೂಡಲ ಸಂಗಮ ದೇವ. ಬಸವಾದಿ ಪ್ರಮತರ ಪವಿತ್ರ ಚರಣಗಳಿಗೆ ವಂದಿಸುತ್ತಾ, ಪರಮ ಪೂಜ್ಯ ಶ್ರೀಗಳ ಪವಿತ್ರ ಚರಣಗಳಿಗೆ ವಂದಿಸುತ್ತಾ, ಈ ಗೋಷ್ಠಿಯಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಆತ್ಮೀಯ ಬುದ್ಧಿಜೀವಿಗಳೇ, ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಇಷ್ಟಲಿಂಗ ತತ್ವದ ಬಗ್ಗೆ ನಾವು ನಿನ್ನೆ ತಿಳ್ಕೊಂಡಿದ್ವಿ, ಅದನ್ನ ಮುಂದುವರಿಸಬೇಕಾಗಿದೆ. ಗುರು ಶಿಷ್ಯ ಸಂವಾದ ಅತ್ಯದ್ಭುತವಾಗಿದೆ. ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ಆಲ್ಮೋಸ್ಟ್ ನಾವು ಸೂಕ್ಷ್ಮವಾಗಿ ಅವಲೋಕನ ಮಾಡಿದಾಗ ಇದರಲ್ಲಿ ಎಲ್ಲ ಸಂಶಯಗಳಿಗೆ ಪರಿಹಾರ ಸಿಗುತ್ತೆ ಅಂತ ನನ್ನ ಭಾವನೆ. ಶಿಷ್ಯ ಹೇಳ್ತಾನೆ, ಆ ಪರವಸ್ತುವು ವಿಶ್ವದೋಳ್ ಪರಿಪೂರ್ಣವಾಗಿರುವುದರಿಂದ ವಿಶ್ವವು ಅದಕ್ಕೆ ಆಲಯವಾಗಿದೆ. ಆದುದರಿಂದ ವಿಶ್ವಮಯನೆಂದು ಭಾವಿಸಿ ದೇಹವೇ ಪೀಠ, ಜೀವವೇ ಲಿಂಗವೆಂದರಿದು ವಿಶ್ವ ಭಾವನೆಯಲ್ಲಿರುವೆನು, ನನಗೆ ಸ್ವತಂತ್ರವಿರುವುದಿಲ್ಲ ಅಂತ ಪ್ರಶ್ನೆ ಕೇಳ್ತಾನೆ. ಅದಕ್ಕೆ ಗುರುದೇವ ಉತ್ತರ ಕೊಡ್ತಾರೆ, ಹರೇ ಮರುಳನಾದ ಭಕ್ತಿಹೀನನೇ ಕೇಳು, ಪರಶಿವನು ಪರಿಪೂರ್ಣನಾಗಿರುವುದರಿಂದ ಅನುರೇಣು ತೃಣ ಕಾಷ್ಟಗಳಲ್ಲಿ ತುಂಬಿಕೊಂಡಿರುವನೆಂಬುದು ಸಹಜ. ಆದರೆ ಅವುಗಳಲ್ಲಿ ಅವ್ಯಕ್ತ ರೂಪದಿಂದಿರುವನು. ಭಕ್ತ ದೇಹಿಕ ದೇವನಾಗಿರುವುದರಿಂದ ಭಕ್ತರಲ್ಲಿ ವ್ಯಕ್ತ ರೂಪದಿಂದಿರುವನು. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ದೇವರು ಕನೆಕ್ಟೆಡ್ ಆಗಿದ್ರಿ? ಕನೆಕ್ಟೆಡ್ ಆಗಿದ್ರಿ ನೀವು? ಸ್ವಾಮೀಜಿ ಮಾತಾಡಕಂತಲ್ಲ. ಓಕೆ. ಪರವಸ್ತು ವಿಶ್ವದ ಎಲ್ಲ ಕಡೆಗೂ ಓತವಾಗಿದೆ. ಅದಕ್ಕೆ ಒಬ್ಬ ಶರಣರ ವಚನ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡ್ರಿ. ಉರಿಲಿಂಗ ಪೆದ್ದಿ ಶರಣರ ವಚನ, ಜಲದೊಳಗಣ ಸೂರ್ಯನಂತಿಪ್ಪನಯ್ಯ ಶಿವನು. ನೋಡ್ರಿ, ಸೂರ್ಯ ಮತ್ತೆ ಜಲ ಅಂದ್ರೆ ಸಮುದ್ರದ ಜಲ ಆಗಿರ್ಬೋದು, ಅಥವಾ ಕುಂಭದಲ್ಲಿ ಅಲ್ಲೆಲ್ಲಿ ಸಾವಿರ ಕುಂಭದಲ್ಲಿರ್ತಕ್ಕಂಥ ಜಲ ಆಗಿರ್ಬೋದು. ಜಲದೊಳಗಣ ಸೂರ್ಯನಂತಿಪ್ಪನಯ್ಯ ಶಿವನು, ಲೋಕಾದಿ ಲೋಕಗಳೊಳಗಿರ್ದಡೇನು, ಜಗದ ಪುಣ್ಯ ಪಾಪ ಸ್ವರ್ಗ ನರಕ ಬಂದ ಮೋಕ್ಷ ಒಳಗಾದಾತನೇ ಅಲ್ಲ. ನೋಡಿ, ಕ್ವಶನ್ ಕೇಳ್ತಾರೆ, ಮೋಕ್ಷಕ್ಕೊಳಗಾದಾತನೇ ಅಲ್ಲ. ಅದೆಂತೆಂದರೆ ಜಲದೊಳಗಣ ಪ್ರಕೃತಿ ವಿಕೃತಿಗಳು ಜಲಕ್ಕಲ್ಲದೆ ಸೂರ್ಯಂಗಿಲ್ಲವಾಗಿ. ನೋಡ್ರಿ, ಜಲದೊಳಗಣ ಪ್ರಕೃತಿ ವಿಕೃತಿಗಳು ಜಲಕ್ಕಲ್ಲದೆ ಸೂರ್ಯಂಗಿಲ್ಲವಾಗಿ. ಆದ್ರೆ ಜಲದವಾಗಿದೆ, ಬಟ್ ಯಾವಕ್ಕೂ ಟಚ್ ಇಲ್ಲ. ಲೋಕದ ಸ್ಥಿತಿಗತಿ ಲೋಕಕ್ಕಲ್ಲದೆ ಶಿವನಿಗಿಲ್ಲವಾಗಿ. ಅನಂತ ಕೋಟಿ ಬ್ರಹ್ಮಾಂಡಗಳು ತನ್ನ ಒಡಲೊಳಗೆ ಅಡಗಿದವೆಂದರೆ ತಾ ಹೊರಗಾಗಿ ಅಡಗ ಏನುಂಟು. ಇದು ಕಾರಣ ನಮ್ಮ ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರನು ವಿಶ್ವದೊಳಗೆ ಒದ್ದದಿರಬಲ್ಲ. ನೋಡ್ರಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ವಿಶ್ವದೊಳಗೆ ತಾವರೆ ಹೆಂಗ ನೀರಿನಲ್ಲಿ ನೀರನ್ನು ಮುಟ್ಟದಾಗಿ ಯಾವ ರೀತಿ ಇರುತ್ತೋ ಆತರ, ಕೆಸರಿನಲ್ಲಿ ಆ ಕುಂಬಾರಗಳು ಹೆಂಗಿದ್ರು ಮೈಗೆ ಅಂಟಿಸ್ಕೊಂಡಿರ್ತೋ ಆತರ ವಿಶ್ವದೊಳಗೆ ಒದ್ದದಿರಬಲ್ಲ, ವಿಶ್ವಾಧಿಪತಿಯಾಗಲೂ ಬಲ್ಲ. ಮತ್ತೆ ಭಕ್ತರಲ್ಲಿ ಓತಪ್ರೋತವಾಗಿ ಇಡೀ ಬಾಡಿಯನ್ನು ಆವರಿಸ್ಕೊಂಡಿರುತ್ತೆ ಆ ಪರವಸ್ತು ಶಿವ ಅಂತ ಹೇಳ್ತಾರೆ ಅವರು. ಅದಕ್ಕೆ ನಿನ್ನೆ ನಾ ಹೇಳಿದೀನಿ, ಭಕ್ತ ಅಂದ್ರೆ ಏನ್ ಸಾಮಾನ್ಯ ಅಲ್ಲ.
ಅಂತಪ್ಪ ನಿರಾಕಾರ ಪರವಸ್ತುವಿನ ಸಾಕಾರ ರೂಪ ಯಾರು ಅಂದ್ರೆ ಭಕ್ತ. ಅದಕ್ಕೆ ಬಸವಣ್ಣವರಿಗೆ ಭಕ್ತು ಅಂತೆ. ಮಠಕ್ಕೆ ಆಧಾರ, ಸೃಷ್ಟಿಗೆ ಆಧಾರ, ಜಂಗಮಕ್ಕೆ ಆಧಾರ, ಗುರುವಿಗೆ ಆಧಾರ, ಲಿಂಗಕ್ಕೆ ಆಧಾರ, ಎಲ್ಲದಕ್ಕೂ ಆಧಾರ ಅಂತ ಹೇಳ್ತಾರೆ. ಇನ್ನೊಂದು ವಚನ ಎಷ್ಟು ಹೇಳ್ತಾರೆ ನೋಡ್ರಿ, ಶಿವನು ಸರ್ವಗತನಾಗಿ ಎಲ್ಲಿಯೂ ಇಹನೆಂದಡೆ ಎಲ್ಲವೂ ಶಿವನೇ ಅಲ್ಲ, ಮತ್ತೆಲ್ಲಿ ಇಹನೆಂದಡೆ ನಿರ್ಮಲ ಚಿತ್ತರಾದ ದೇಹಿಗಳಲ್ಲಿ, ಸಂತೋಷಿಗಳಾದ ನಿರಾಶಾಭರಿತರಲ್ಲಿ. ನೋಡ್ರಿ, ನಿರಾಶಾಭರಿತರು, ಆಸೆ, ಆಮಿಷ, ತಾಮಸ, ಉಸಿ, ವಿಷಯ, ಕುಟಿಲ, ಕುಹಕ, ಕ್ಷುದ್ರ ಇವನ್ನೆಲ್ಲ ನಾಲಿಂಗೆ ಇಂದತ್ತ ತೆಗೆಯ ಅಂತ ಹೇಳ್ತಾರೆ. ಅದೇಕೆಂದರೆ ಅವು ನಿಮ್ಮತ್ತ ಬರಲೀಯವು. ಈ ಎಲ್ಲ ಗುಣಗಳು ಹೋಗಿ ನಿರ್ಮಲ ಚಿತ್ತರಾದ ದೇಹಿಗಳಲ್ಲಿ, ಸಂತೋಷಿಗಳಾದ ನಿರಾಶಾಭರಿತರಲ್ಲಿ, ನಿರ್ಮಲ ಪರಮ ಮಹೇಶ್ವರರ ಹೃದಯದಲ್ಲಿ ಅತಿ ಪ್ರೇಮದಂದಿಯನು ನಿಜಗುರು ಸ್ವತಂತ್ರ ಸಿದ್ಧಲಿಂಗೇಶ್ವರನು ಅಂತ ಹೇಳ್ತಾರೆ ಶರಣರು. ಮತ್ತೆ ಹೇಳ್ತಾರೆ, ಅನುರೇಣು ಮಹಾತ್ಮನೆಂಬರು, ಅನುರೇಣು ತೃಣ ಕಾಷ್ಟದೊಳಗೆ ಇಪ್ಪನೆಂಬರು ಅಮ್ಮೆನಯ್ಯ, ನಮ್ಮ ನಯ್ಯ ಅಂತ ಹೇಳ್ತಾರೆ. ಶರಣ ಸನ್ನಿಹಿತನು, ನೋಡ್ರಿ ಪೂರ್ಣ ಪರವಸ್ತುಯಲ್ಲಿ ಶರಣ ಸನ್ನಿಹಿತನು, ಭಕ್ತಕಾಯ ಮಮಕಾಯನು, ದಾಸೋಹ ಪರಿಪೂರ್ಣನು, ಸದು ಹೃದಯದಲ್ಲಿ ಸಿಂಹಾಸನವಾಗಿ ಅಗಲದಿಪ್ಪ ಕಲಿದೇವಯ್ಯನು. ನೋಡ್ರಿ, ಮಡಿವಾಳ ಮುಖದವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ. ಆ ಪರವಸ್ತು ಶರಣರ ಹೃದಯದಲ್ಲಿ ಇರುತ್ತೆ, ಭಕ್ತರ ಹೃದಯದಲ್ಲಿ ಇರ್ತಾನೆ. ಲಿಂಗ ಭೋಗೋಪಭೋಗಿಯಾಗಿ ಭಕ್ತನು ಮಾಡುವ ಎಲ್ಲ ಕ್ರಿಯೆಗಳನ್ನ ಆಸ್ವಾದನೆ ಮಾಡ್ತಿರ್ತಾನೆ. ಹಂಗಾಗಿ ನಾವ್ ಹೆಂಗಿರ್ಬೇಕು ಯೋಚನೆ ಮಾಡ್ರಿ. ಆ ಪರವಸ್ತುವಿನ ಬಾಡಿ ನಮ್ದಾದಾಗ ನಮ್ಮ ಆಚಾರ, ವಿಚಾರ, ನಡೆ, ನುಡಿ ಹೇಗಿರ್ಬೇಕು. ಹಂಗಾಗಿ ಈಗ ಗುರು ಉತ್ತರ ಹೇಳ್ತಾರೆ, ಗುರು ವ್ಯಾಪಿಯಾಗಿರುವೆನೆಂದು ಕೂತರೆ ದೇಹದಲ್ಲರಿಯಲು ಹೇಗೆ ಸಾಧ್ಯವಾದೀತು? ಬೇರೆ ಕಡೆಗೆ ಕಾಣುವೆನೆಂದರೆ ಅರಿವಿಗೆ ಮೀರಿದವನು. ಕೋಟಿಗಟ್ಟಲೆ ವೇದಾಂತ ಉಪನಿಷತ್ತು ವಾಕ್ಯಗಳು ಉರುಳಿ ಹೋಗಿರುವವು ಅರಿಯುವುದಕ್ಕಾಗಿಲ್ಲ. ತೋರಿಸಿಕೊಡಲಿಕ್ಕೆ ಧನುರ್ವೇದದ ಶಸ್ತ್ರ ಸಂಧಾನದಂತಲ್ಲ, ಶಾಸ್ತ್ರಗಳ ಮತನದಿಂದಲೂ ತಿಳಿಯಲು ಸಾಧ್ಯವಿಲ್ಲ. ಕಾಯ, ವಾಕ್, ಮನಸ್ಸು, ನೋಡ್ರಿ ಎಷ್ಟು ಹೇಳ್ತಾರೆ, ಕಾಯ, ವಾಕ್, ಮನಸ್ಸುಗಳೆಂಬ ತ್ರಿಕರಣಗಳ ಸ್ಥೂಲ ಸೂಕ್ಷ್ಮ ಕಾರಣ ತನುಗಳ ನೆಲೆ ಕಲೆಗಳನ್ನು ತಿಳಿಸದಿರುವ ಶಾಸ್ತ್ರದಿಂದ ಫಲವೇನು? ಇವೇನ್ ಕರ್ಣಸಿಗೆಯಲ್ಲಿ ಎಲ್ಲ ಸ್ಟಡಿ ಮಾಡ್ತಿರಲ್ಲ, ತ್ರಿಕರಣಗಳು, ಆನಂತರ ದೇಹದ ಒಂದು ಎಲ್ಲ ಕರ್ಣಗಳು ಅಂದ್ರೆ ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಪಂಚ ವಿಷಯಗಳು, ಪಂಚವಾಯುಗಳು, ಚಿತ್ತ, ಮನ, ಬುದ್ಧಿ, ಅಹಂಕಾರ, ಅಂದ್ರೆ ಆಕ್ಟಿವಿಟೀಸ್, ಚಕ್ರಗಳಲ್ಲಿ ಏನೇನ್ ಲಿಂಕ್ಸ್ ಇದೆ, ಆನಂತರ ಚಕ್ರಗಳಿಂದ ಮೇಲೆ ಆ ಪರವಸ್ತುವಿನ ಕುರುವೆ ಆಗಿದೆ, ಅದನ್ನು ಆ ಎಲ್ಲವನ್ನು ಈ ಇಷ್ಟಲಿಂಗದಲ್ಲಿ ಯಾವ ರೀತಿ ಕನೆಕ್ಷನ್ಸ್, ಸೊ ಈ ಎಲ್ಲವೂ ಲಿಂಕ್ಸ್. ಇವೆಲ್ಲವನ್ನ ತಿಳಿಸದಿರುವ ಶಾಸ್ತ್ರದಿಂದ ಏನು ಪ್ರಯೋಜನ ಅಂತ ಹೇಳ್ತಾರೆ ಅವರು. ಫಲವೇನು? ಅರಿದನೆಂದರೆ ಅರಿವಿಗೆ ದೂರ, ಮರೆದನೆಂದರೆ ಮನಕ್ಕೆ ದೂರ. ಅರಿದು ಮರೆದಿಹೆನೆಂದರೆ ಉಪಮೆಗೆ ದೂರವಾಗಿರುವುದು. ಮುಂದೆ ಹೇಳ್ತಾರೆ ನೋಡಿ ಎಷ್ಟು ಚೆನ್ನಾಗಿದೆ. ನಿರ್ಭಾವದೋಳ್ ಅಂದ್ರೆ ಪರವಸ್ತುವಿನಲ್ಲಿ, ನಿರಾಕಾರ ಪರವಸ್ತುವಿನಲ್ಲಿ ನಿರ್ಭಾವದೋಳ್ ಭಾವದ ಬರಿಯ ಸಂಕಲ್ಪಗಳೇ ಕೆಡದಿದ್ದರೆ, ನಮ್ಮ ಚಿತ್ತದಲ್ಲಿ ಎಲ್ಲ ರೆಕಾರ್ಡಿಂಗ್ ಇದಾವೆ, ಆ ಭಾವನೆಗಳು ತಂದು ಇಟ್ಟಿರುತ್ತೆ ಧ್ಯಾನಕ್ಕೆ, ಪೂಜೆ ಕುಂತಾಗ ಅವೆಲ್ಲವೂ ಡಿಲೀಟ್ ಆಗ್ಬೇಕು ಅಂತ ಹೇಳ್ತಾರೆ ಅವರು. ನಿರ್ಭಾವದೋಳ್ ಭಾವದ ಬರಿಯ ಸಂಕಲ್ಪಗಳೇ ಕೆಡದಿದ್ದರೆ ಮನವು ಪರವಸ್ತುವಿನಲ್ಲಿ ಹೇಗೆ ಮಗ್ನವಾದೀತು? ಮುಂದೆ ಹೇಳ್ತಾರೆ, ಲಿಂಗವನರಿದ ಶರಣನಿಗೆ ಮನವು ತೋರುವುದೂ ಇಲ್ಲ, ಅಡಗುವುದೂ ಇಲ್ಲ, ಮತ್ತು
ಚೆನ್ನಾಗಿ ಅರಿತಿರುವೆನು ಎಂದು ಹೇಳುವುದರಲ್ಲಿಯೇ ಮರವಿಯನ್ನು ತಂದೊಡ್ಡಿ ಆ ಪರಶಿವನ್ನು ಕಾಣದಂತಾಗುವನು. ಮುಂದೆ ಹೇಳ್ತಾರೆ, ಎಷ್ಟು ಚೆನ್ನಾಗಿದೆ ನೋಡ್ರಿ. ಮರೆಯದಿರು ನೀನೇ ಪರಬ್ರಹ್ಮ ಸ್ವರೂಪನಿರುವಿ. ಎಂಥ ಪಾಯಿಂಟ್ ಇದು. ಮರೆಯದಿರು ನೀನೇ ಪರಬ್ರಹ್ಮ ಸ್ವರೂಪನಿರುವಿ. ಯಾರು ಹೇಳ್ತಾರೆ? ಗುರು ಶಿಷ್ಯನಿಗೆ ಹೇಳ್ತಾರೆ. ಇಲ್ಲಿ ನಾವು ಸ್ವಲ್ಪ ಯೋಚನೆ ಮಾಡ್ಬೇಕು. ಎಲ್ಲ ಬರೇ ತರತಮ್ಮ ಭಾವನೆಗಳು. ಹುಟ್ಟಿನಿಂದ ಗುರು ಗುರುವಾಗಿನೇ ಇರ್ಬೇಕು, ಹುಟ್ಟಿನಿಂದ ಸಾಯೋವರೆಗೂ ಶಿಷ್ಯ ಶಿಷ್ಯನಾಗೇ ಇರ್ಬೇಕು, ಹುಟ್ಟಿನಿಂದ ಸಾಯೋವರೆಗೂ ಜಂಗಮ ಜಂಗಮವಾಗೇ ಇರ್ಬೇಕು, ಹುಟ್ಟಿನಿಂದ ಸಾಯೋವರೆಗೂ ಭಕ್ತ ಭಕ್ತನಾಗೇ ಇರ್ಬೇಕನ್ನೋ ಪದ್ಧತಿಗಳು ಎಲ್ಲ. ಆದ್ರೆ ಶರಣರ ಪದ್ಧತಿ ಅದಲ್ಲ, ಬಹಳ ಹೈ ಲೆವೆಲ್. ಅವ್ರೇನ್ ಹೇಳ್ತಾರೆ? ಮರೆಯದರು ನೀನೇ ಪರಬ್ರಹ್ಮ ಸ್ವರೂಪನ ಇರ್ವಿ. ಉರಿಯುಂಡ ಕರ್ಪೂರದಂತೆ, ಅಂದ್ರೆ ಜ್ಯೋತಿ ಮುಟ್ಟಿ ಜ್ಯೋತಿಯಂತೆ ಆ ಪರಶುವನ್ನೇ ಮಾಡುವಂತ ಶಕ್ತಿ. ಅಂದ್ರೆ ಶಿಷ್ಯನನ್ನ ಆ ಪರವಸ್ತುವೇ ಆಗ್ಬಿಟ್ಟು ಜಂಗಮ ಸ್ವರೂಪ ಮಾಡೋ ಇದು ಲಿಂಕ್ಸ್ ಈ ಯೋಗದಲ್ಲಿದೆ. ಇಲ್ಲಿ ಸ್ವಲ್ಪ ಯೋಚನೆ ಮಾಡ್ಬೇಕು ನಾವು, ಸ್ವಲ್ಪ ಥಿಂಕ್ ಮಾಡೋಣ. ಈ ಲಿಂಗ ಅಂಗ ಸಮರಸ ಪಡೀಲಿಕ್ಕೆ ಯಾರು ಯೋಗ್ಯರು? ಈ ಜಗತ್ತಿನ ಎಲ್ಲಾ ಜೀವಿಗಳಿಗೆ, ಎಲ್ಲ ಮನುಷ್ಯರಿಗೂ ಅರ್ಹತೆ ಇದೆಯೋ ಇಲ್ಲೋ? ಸ್ವಲ್ಪ ಹಂಗೆ ಥಿಂಕ್ ಮಾಡೋಣ ನಾವು. ಅಥವಾ ಇಂಥ ಜಾತಿಯವರಿಗೆ ಮಾತ್ರ, ಇಂಥ ಜಾತಿಯವ್ರಿಗೆ ಮಾತ್ರ ಅವಕಾಶ ಇದೆಯೋ ಅದರಲ್ಲಿ? ಅದು ಯಾವುದೂ ಇಲ್ಲ. ಮೂಲದಲ್ಲಿ ನಂತರ ಶರಣರಲ್ಲಿ ಎಲ್ಲ ಪ್ರಾಕ್ಟಿಕಲ್ ಮಾಡಿ ತೋರಿಸಿದ್ರು. ಯಾರು ಬೇಕಾದ್ರೂ ಆ ಒಂದು ನಿಲುವಿಗೆ ಹೋಗ್ಬೋದು. ಅಲ್ಲಿ ಹೆಣ್ಣು ಗಂಡು ಜಾತಿ ವರ್ಗ ಯಾವ ತಾರ ಇದು ಇಲ್ಲ. ಅಲ್ಲಿ ಬೇಕಾಗಿರೋದು ಅಂತಪ್ಪ ಭಕ್ತಿ, ಅಂತಪ್ಪ ಗುರುವಿನ ಕಾರುಣ್ಯ. ಇಲ್ಲಿ ನಾವು ಇನ್ನೂ ಸ್ವಲ್ಪ ಸೂಕ್ಷ್ಮವಾಗಿ ಯೋಚನೆ ಮಾಡಿದ್ರೆ, ಇಂದಿನ ಕಾಲದಲ್ಲಿ ಉಪನಿಷತ್ತುಗಳು ಮತ್ತೆ ಆಗಮಗಳಲ್ಲಿ ಅಲ್ಲೂ ಸಹ ಋಷಿಮುನಿಗಳೆಲ್ಲ ಎಲ್ಲಾ ಕಾಯಕದವರು ಇದ್ರು. ಅಲ್ಲಿ ಹೆಣ್ಮಕ್ಳಿಗೂ ಸರಿಸಮಾನ ಸ್ಥಾನ ಇತ್ತು. ಆದ್ರೆ ನಂತರ ಕೆಲವು ಸಾವಿರ ವರ್ಷಗಳ ನಂತರ ಅದು ಜಾತಿಯಾಗಿ ಪರಿಣಮಿಸಿ ಅಲ್ಲಿ ವರ್ಗಗಳು ಸ್ಟಾರ್ಟ್ ಆಗ್ತದೆ. ಅಂದ್ರೆ ಮೊದಲ ಕಾಲದಲ್ಲಿ, ಪೂರ್ವದಲ್ಲಿ ಯಾವುದೇ ಕಾಯಕ ಮಾಡಿದರೂ ಎಲ್ಲರಿಗೂ ಸರಿಸಮಾನ ಸ್ಥಾನ ಇತ್ತು. ಅವ್ರವ್ರ ಕಾಯಕ ಮಾಡ್ಕೊಂಡ್ಬಿಟ್ಟು ಅವ್ರವ್ರು ಮತ್ತೆ ಈಗಿನ ತರ ಇದಿರ್ಲಿಲ್ಲ. ಕೆಲವರು ಕುಂಬಾರಿಕೆ ಮಾಡ್ತಿದ್ರು, ಕೆಲವರು ಒಕ್ಕಲ್ತನ ಮಾಡ್ತಿದ್ರು, ಕೆಲವರು ಅದಕ್ಕೆ ಹಾಳಾಗಿ ದುಡ್ತಿದ್ರು. ಆದ್ರೂ ಸಹ ಎಲ್ಲರನ್ನೂ ಸಹ ಸಮಾನ ಭಾವನೆ ಇತ್ತು. ಆದ್ರೆ ಅದನ್ನ ಜಾತಿಯನ್ನಾಗಿ ಮಾಡ್ಕೊಂಡ್ಬಿಟ್ಟು ನಾವು ಪೂಜೆ ಮಾಡೋರು ಬ್ರಾಹ್ಮಣರು ಶ್ರೇಷ್ಠರು, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ ಹೇಳ್ಬಿಟ್ಟು ಅಲ್ಲಿ ವಿಂಗಡಣಾಗಿ ಅದನ್ನ ಶಾಸ್ತ್ರಗಳನ್ನಾಗಿ ಮಾಡ್ಬಿಟ್ಟು ಕೆಲವು ಸಾವಿರ ವರ್ಷಗಳಲ್ಲಿ ಅದು ನಡೀತು ಸಾವಿರಾರು ವರ್ಷಗಳಿಂದ. ಒಬ್ಬ ಮಹಾರಾಯ ಬರ್ದನ್ ಅವನು ಅದ್ ನೋಡ್ಬಿಟ್ರೆ ಹುಚ್ಚಿಡ್ದು ಹೋಗುತ್ತೆ. ಮನುಸ್ಮೃತಿ ಗ್ರಂಥ ಅದು 12 ಅಧ್ಯಾಯಗಳ 2680 ಶ್ಲೋಕಗಳು. ಅದ್ರಲ್ಲೆಲ್ಲ ನೋಡ್ಬೇಕು. ಅದನ್ನೇ ಫಾಲೋ ಮಾಡ್ಬಿಟ್ರು ಎಲ್ಲ ರಾಜರು. ಅದಕ್ಕೆ ಅಧಿಕಾರ ತಂದು ಕಟ್ಟುಪಾಡುಗಳನ್ನು ತಂದು ಅದ್ರ ಬಗ್ಗೆ 1-2 ಮಾತು ಹೇಳಿ ಮತ್ತೆ ಈಗ ಬರ್ತೀನಿ ನೋಡ್ರಿ. ಹೇಳ್ತಾರೆ ಅವರು ಮನುಸ್ಮೃತಿಯಲ್ಲಿ, ಬ್ರಾಹ್ಮಣನು ಜನ್ಮದಿಂದಲೇ ದೇವರಿಗೂ ದೇವನು, ಈ ಲೋಕಕ್ಕೆ ಪ್ರಮಾಣಭೂತನು, ಅದಕ್ಕೆ ಸೃಷ್ಟಿಕರ್ತನಾದ ಬ್ರಹ್ಮನೇ ಕಾರಣನು. ಮನುಸ್ಮೃತಿಯ 12ನೇ ಅಧ್ಯಾಯ 84ನೇ ಶ್ಲೋಕದ ಶ್ಲೋಕಾರ್ಥ ಇದು. ಮತ್ತೆ ಹೇಳ್ತಾರೆ, ಬ್ರಾಹ್ಮಣನು 10 ವರ್ಷ ವಯಸ್ಸಿನವನಿದ್ದರೂ 100 ವರ್ಷ ವಯಸ್ಸಿನ ರಾಜನಿಗೆ ಪಿತೃ ಸಮಾನನು. ಇದು ಚಾತುರ್ ವರ್ಣ ಜಾತಿ ಪದ್ಧತಿ ವ್ಯವಸ್ಥೆಯು. ಅವರಿಬ್ಬರಲ್ಲಿ ಬ್ರಾಹ್ಮಣನೇ ತಂದೆಯು. ನೋಡ್ರಿ, 10 ವರ್ಷ ಅವರಿದ್ರು, 100 ವರ್ಷ ರಾಜ ಇದ್ರು, ಅವ್ರ ತಂದೆ 10 ವರ್ಷ ಬ್ರಾಹ್ಮಣ. ಮನುಸ್ಮೃತಿ 2ನೇ ಅಧ್ಯಾಯ 135ನೇ ಶ್ಲೋಕ. ಮುಂದೆ ಹೇಳ್ತಾರೆ, ಶೂದ್ರನಿಗೆ ವಿದ್ಯಾ ಬುದ್ಧಿ ಧರ್ಮ ವ್ರತ ವಿಸ್ತು ಆಹಾರ ಇತ್ಯಾದಿಗಳನ್ನು ಕೊಡಬಾರದು ಮತ್ತು ಹೇಳಬಾರದು. ಒಂದು ವೇಳೆ ಯಾವನಾದರೂ ಹೇಳಿದರೆ ಹೇಳಿದವನು ಕೇಳಿದವನು ಕೂಡಿಯೇ ನರಕಕ್ಕೆ ಹೋಗುವರು. ಮನುಸ್ಮೃತಿ 4ನೇ ಅಧ್ಯಾಯ 80ನೇ ಶ್ಲೋಕದ ಅರ್ಥ ಅದು. ಮತ್ತೆ ಹೇಳ್ತಾರೆ, ಆಸ್ತಿ ಪಾಸ್ತಿ ಅಥವಾ ಧನ ಗಳಿಸುವ ಹಣ ಗಳಿಸುವ ಸಾಮರ್ಥ್ಯವಿದ್ದರೂ ಶೂದ್ರನು ಸಂಪತ್ತು ಸಂಗ್ರಹಿಸಬಾರದು, ಯಾಕೆಂದರೆ ಅದು ಮುಂದೆ ಬ್ರಾಹ್ಮಣನ ಪೀಡೆಗೆ ಪ್ರೇರಣೆಯಾಗುವುದು. ಈಗೆಲ್ಲ ಹೇಳ್ಕೊಂಡ್ ಬರ್ತಾರೆ. ಮತ್ತೆ ಹೇಳ್ತಾರೆ,
ಶೂದ್ರನಾದವನು ಹಕ್ಕಿನಿಂದ ಬ್ರಾಹ್ಮಣನೊಡನೆ ಧರ್ಮದ ಬಗ್ಗೆ ವಾದ ಹಾಕಲು ಬಂದರೆ ಕಾಸಿದ ಎಣ್ಣೆಯನ್ನು ಅವನ ಕಿವಿಯಲ್ಲಿ ಹಾಕಬೇಕು, ಮುಖಕ್ಕೆ ಎರಚಬೇಕು, ಮೈ ಮೇಲೆ ಸುರುಹಬೇಕು. ಮತ್ತೆ ಹೇಳ್ತಾರೆ, ಊರ ಹೊರಗೆ ದಸ್ಯುಗಳು ಅಂದರೆ ಅಸ್ಪೃಶ್ಯರ ವಾಸಸ್ಥಾನ, ನಾಯಿ ಕತ್ತೆಗಳೇ ಅವರ ಸೊತ್ತು, ಹೆಣದ ಹರಿವೆ ಅವರ ಉಡುಗೆ ತೊಡುಗೆ, ಒಡೆದ ಬೋಕಿ ಬೊಗ್ಗರುಗಳಲ್ಲಿಯೇ ಅವರ ಊಟ ಉಪಚಾರ, ಕಟ್ಟಿಗೆ ಕಬ್ಬಿಣದ ವಸ್ತುಗಳೇ ಅವರ ಒಡವೆ ಆಭರಣಗಳು, ನಿರಂತರ ಅಲೆಮಾರಿ ಸಂಚಾರವೇ ಅವರಿಗೆ ಗತಿ. ಮತ್ತೆ ಹೇಳ್ತಾರೆ, ಊರ ಹೊರಗಿರುವ ಇವರಿಗೆ ಊರಲ್ಲಿ ಪ್ರವೇಶವಿಲ್ಲ, ಆದರೆ ರಾಜಾಜ್ಞೆಯಂತೆ, ನೋಡ್ರಿ ಕಟ್ಟುಪಾಡುಗಳು, ರಾಜಾಜ್ಞೆಯಂತೆ ಅವರಿಗಾಗಿ ಗುರ್ತು ಮಾಡಿದ ಸ್ಥಳಗಳಲ್ಲಿ ಮಾತ್ರ, ಅದು ಸಹ ಹಗಲು ಸಮಯದಲ್ಲಿ ಊರಲ್ಲಿ ಬರಬಹುದು. ಮುಂದೆ ಹೇಳ್ತಾರೆ, ಬ್ರಾಹ್ಮಣನಾದವನು ಯಾವುದೇ ಸಂಕೋಚವಿಲ್ಲದೆ ಶೂದ್ರರ ಆಸ್ತಿಯನ್ನು ಕಸಿದುಕೊಳ್ಳಬಹುದು. ಬ್ರಾಹ್ಮಣರ ಸೇವೆಗಾಗಿಯೇ ಹುಟ್ಟಿದ ಶೂದ್ರನಿಗೆ ಆಸ್ತಿ ಮಾಡುವ ಹಕ್ಕಿಲ್ಲ. ಅವನ ಗಳಿಕೆಯೆಲ್ಲವೂ ಅವನ ಸ್ವಾಮಿಯಾದ ಬ್ರಾಹ್ಮಣನದು. ಮುಂದೆ ಹೇಳ್ತಾರೆ, ಶೂದ್ರನಾದವನು ಬ್ರಾಹ್ಮಣನ ಸರಿಸಮಾನ ಕುಳಿತುಕೊಳ್ಳಲು ಬಂದರೆ ಕಬ್ಬಿಣದ ಬರೆ ಕೊಟ್ಟು ಗುಟ್ಟು ಹಾಕಬೇಕು, ಅವನ ತಿಗ ಕೆತ್ತಬೇಕು. ಬ್ರಾಹ್ಮಣನಾದವನು ಎಂಥ ಘೋರ ಅಪರಾಧ ಮಾಡಿದರೂ ಅವನಿಗೆ ಮರಣದಂಡನೆ ಕೊಡಬಾರದು. ನೋಡಿ ಶಾಸನಗಳು ಹೆಂಗಿದಾವೆ, ಇವು ಸಾವಿರಾರು ವರ್ಷಗಳಿಂದ ಅದು ಕಟ್ಟುಪಾಡು ನಡ್ಕೊಂಡ್ಬಂದು. ಬ್ರಾಹ್ಮಣನಾದವನು ಎಂಥ ಘೋರ ಅಪರಾಧ ಮಾಡಿದರೂ ಅವನಿಗೆ ಮರಣದಂಡನೆ ಕೊಡಬಾರದು. ಅವನನ್ನು ಯಾವುದೇ ರೀತಿಯಿಂದ ಪೀಡಿಸದೆ ಧನ ಸಹಿತವಾಗಿ ಓಡಿಸುವುದೇ ಅವನಿಗೆ ಕೊಡುವ ಶಿಕ್ಷೆಯು. ಮತ್ತೆ ಹೇಳ್ತಾರೆ, ಶೂದ್ರರ ಹತ್ಯೆಯು ಬೆಕ್ಕು, ಮುಂಗುಸಿ, ಕಪ್ಪೆ, ನಾಯಿ, ಕತ್ತೆ, ಉಡ, ಕಾಗೆ, ಗೂಗೆಗಳ ಹತ್ಯೆಗೆ ಸಮಾನವು. ಶ್ರದ್ಧೆಯಿಂದ ಮತ್ತೆ ಹೇಳ್ತಾರೆ, ಶ್ರದ್ಧೆಯಿಂದ ಅಸ್ಪೃಶ್ಯರಿಂದಲೂ ವಿದ್ಯೆಯನ್ನು ಸ್ವೀಕರಿಸಬೇಕು. ವಿದ್ಯೆಗೆ ಯಾವ ಜಾತಿ ದ್ವೇಷವಿಲ್ಲ. ಸುಂದರ ಸ್ತ್ರೀ ಅಸ್ಪೃಶ್ಯರಲ್ಲಿದ್ದರೂ ಅವನನ್ನು ಒಲಿಸಬೇಕು. ನೋಡ್ರಿ ಅವರು ಹೆಂಗ್ ಮಾಡ್ಕೊಂತಾರಂತೇಳಿ. ಮೇಲ್ಜಾತಿಯ ಪುರುಷನು ಕೆಳಜಾತಿಯ ಸ್ತ್ರೀಯನ್ನು ಮೋಹಿಸಿದರೆ ಅವನಿಗೆ ಏನೂ ದಂಡನೆ ಇಲ್ಲ. ಆದರೆ ಅದೇ ಕೆಳಜಾತಿಯ ಪುರುಷನು ಮೇಲ್ಜಾತಿಯ ಸ್ತ್ರೀಯನ್ನು ಮೋಹಿಸಿದರೆ ಅವನು ಒದಗೆ ಅರ್ಹನು. ಇದು ಕಲ್ಯಾಣದಲ್ಲಿ ಕ್ರಾಂತಿಗೆ ಇದಾಯ್ತಿದು. ನೋಡ್ರಿ, ಅವ್ರ ಕಾನೂನುಗಳು ಎಂತವಂದ್ರೆ, ಮೇಲ್ಜಾತಿಯ ಪುರುಷನು ಕೆಳಜಾತಿಯ ಸ್ತ್ರೀಯನ್ನು ಮೋಹಿಸಿದರೆ ಅವನಿಗೆ ಏನೂ ದಂಡನೆ ಇಲ್ಲ. ಆದರೆ ಅದೇ ಕೆಳಜಾತಿಯ ಪುರುಷನು ಮೇಲ್ಜಾತಿಯ ಸ್ತ್ರೀಯನ್ನು ಮೋಹಿಸಿದರೆ ಅವನು ಒದಗೆಗಾರನು. ಮತ್ತೆ ಹೇಳ್ತಾರೆ, ಹೆಣ್ಮಕ್ಳದಂತೂ ಇನ್ನೂ ವಿಚಿತ್ರ. ಹೆಂಗಸು ಬಾಲ್ಯದಲ್ಲಿ ತಂದೆ, ಯೌವನದಲ್ಲಿ ಗಂಡನ, ಮುಪ್ಪಿನಲ್ಲಿ ಮಕ್ಕಳ ಆಶ್ರಯದಲ್ಲಿರಬೇಕು. ಯಾಕೆಂದರೆ ಸ್ತ್ರೀಗೆ ಸ್ವಾತಂತ್ರ್ಯವು ಪಿಶಾಚಿಗೆ ಪೂಜೆ ಹಚ್ಚುವುದು. ಮನುಸ್ಮೃತಿ 5ನೇ ಅಧ್ಯಾಯ 150ನೇ ಶ್ಲೋಕದ ಅರ್ಥ. ಸತಿಯಾದವಳಿಗೆ ಪತಿ ಪೂಜೆಯಲ್ಲದೆ ಇತರೆ ಯಾವುದೇ ಪೂಜೆ, ಹೋಮ, ಯಾಗ, ವ್ರತ, ಉಪವಾಸ, ಜಪ, ತಪ ಯಾವುದೂ ಬೇಡ. ಅವೆಲ್ಲವುಗಳ ಫಲವು ಅವಳಿಗೆ ಕೇವಲ ಪತಿ ಸೇವೆ ಮಾಡುವುದರಿಂದ ಸಿಗುವುದು. ಮನುಸ್ಮೃತಿ ಅಧ್ಯಾಯ 1 155 ಶ್ಲೋಕ. ನೋಡ್ರಿ, ಈ ತರ ಎಲ್ಲ ಶೋಷಣೆ ಮಾಡ್ತಾ 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 ಕಟ್ಟುಪಾಡುಗಳನ್ನ ಮಾಡಿ ಸಾವಿರಾರು ವರ್ಷಗಳ ಕಾಲ ನಾಯಿ ಬೆಕ್ಕಿಗಳಿಂತಲೂ ಕೀಳಾಗಿ ಕಂಡಿದ್ದು. ಆದ್ರೆ ಶರಣರು ಸ್ವಲ್ಪ ಯೋಚನೆ ಮಾಡ್ರಿ. ಜ್ಯೋತಿ ಮುತ್ತಿ ಜ್ಯೋತಿ ಯಾರೇ ಆಗಿರ್ಬೋದು, ಸೂಳೆ ಸಂಕವಿ ಆಗಿರ್ಬೋದು, ಹರಳಯ್ಯ ಆಗಿರ್ಬೋದು, ಕಕ್ಕಯ್ಯ ಆಗಿರ್ಬೋದು, ಒಕ್ಕಲಿಗೆ ಮುದ್ದಣ್ಣ ಆಗಿರ್ಬೋದು, ರಾಜ ಮಹಾರಾಜರು ಆಗಿರ್ಬೋದು, ಎಲ್ಲರನ್ನ ಮುಟ್ಟಿ ನೀವೇ ಪರಬ್ರಹ್ಮ ಸ್ವರೂಪರು, ಪರಶಿವ ಸ್ವರೂಪರು ಇದ್ದೀರಿ ಅಂತ ಹೇಳ್ಬಿಟ್ಟು ಬರೇ ಮಾತಿನಿಂದ ಹೋಗ್ಲಿಲ್ಲ ಅವರು. ಅಂತಪ್ಪ ಪರವಸ್ತುವನ್ನ, ಆತ್ಮದಲ್ಲಿ ಅಡಗಿರ್ತಕ್ಕಂಥ ಪರವಸ್ತುವನ್ನ ತಂದು ಕೊಟ್ರು ಅವರ ಕೈಗೆ. ಜ್ಯೋತಿ ಮುಟ್ಟಿ ಜ್ಯೋತಿ ಅಂತೆ ಮಾಡಿದ್ರು ಅವರು. ಅಷ್ಟೇ ಅಲ್ಲ, ಅವ್ರು ಹೇಳ್ತಾರೆ, ದಾಸಿ ಪುತ್ರನಾಗಲಿ ವೇಶ್ಯ ಪುತ್ರನಾಗಲಿ ಶಿವ ದೀಕ್ಷೆಯಾದ ಬಳಿಕ ಸಾಕ್ಷಾತ್ ಶಿವನೆಂದು ವಂದಿಸಿ ಪಾದೋದಕ ಪ್ರಸಾದ ಕೊಂಬುದೇ ಯೋಗ್ಯವು ಅಂತ ಬಸವಣ್ಣ ಹೇಳ್ತಾರೆ. ಮತ್ತೆ ಹೇಳ್ತಾರೆ, ಎಷ್ಟು ಸಮಾನತೆ ಕೊಡ್ತಾರೆ ಅಂದ್ರೆ, ಮಾದಾರ ಚೆನ್ನಯ್ಯನ ಮನೆಯ ಅವರು ಕಮ್ಮಿ ಕುಲದ ಬ್ರಾಹ್ಮಣದ ಮನೆತನದಲ್ಲಿ ಹುಟ್ಟಿದ್ರು ಸಹ ಮಾದಾರ ಚೆನ್ನಯ್ಯನ ಮನೆಯ ದಾಸಿಯ ಮಗನು, ಡೋಹಾರ ಕಕ್ಕಯ್ಯನ ಮನೆಯ ದಾಸಿಯ ಮಗಳು, ಇವರಿಬ್ಬರು ಬೆರಣಿಯ ಕುಳ್ಳನ್ನ ಆಯಲು ಹೋಗಿ ಸಂಗಮ ಮಾಡಿದರು. ಅಲ್ಲಿ ಯಾವುದೇ ಶಾಸ್ತ್ರೋಕ್ತ ಮದುವೆ ಇಲ್ಲ.
ಅಲ್ಲಿ ಬೋಧಿಸಿದ್ರು, ಅಲ್ಲಿ ಸಂಘ ಮಾಡಿದ್ರು. ಅವರಿಬ್ಬರಿಗೆ ಹುಟ್ಟಿದ ಮಗ ನಾನು ಅಂತ ಹೇಳ್ತಾರೆ ಅವರು. ಎಷ್ಟು ಲೋ 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 ಅಂದ್ರೆ ಒಟ್ಟು ಆಕಸ್ಮಿಕ. ಅಲ್ಲಿ ಗುರುಕೃಪೆ ಆಗ್ಬೇಕು. ಗುರುಕೃಪೆಯಿಂದಲೇ ಏನೆಲ್ಲ ಸಾಧ್ಯತೆ ಇದೆ ಅಂತ ಮಾಡಿ ತೋರಿಸ್ಕೊಟ್ಟು ಪ್ರಾಕ್ಟಿಕಲ್ ಆಗಿ. ಹಂಗಾಗಿ ಇಲ್ಲಿ ಗುರು ಏನ್ ಹೇಳ್ತಾರೆ, ಮರೆಯದಿರು ನೀನೇ ಪರಬ್ರಹ್ಮ ಸ್ವರೂಪನಿರುವಿ. ಶಿಷ್ಯನಿಗೆ ಬಹಳ ಖುಷಿ ಆಗತ್ತೆ. ಶಿಷ್ಯ ಹೇಳ್ತಾನೆ, ಶಿವ ಎಂಥ ಮಾತನ್ನು ಹೇಳಿದಿ ಗುರುದೇವ, ನಾನೇ ಸ್ವತಂತ್ರ ಪರಿಪೂರ್ಣ ಬ್ರಹ್ಮ ಸ್ವರೂಪನಾಗಿದ್ದರೆ ತಮ್ಮ ಅವಿರಳ ಚರಣ ಕಮಲ ಸೌರಭಕ್ಕೆ ಭ್ರಮರನೆಂತೆರಗಿ ಶರಣು ಬರುತ್ತಿದ್ದೇನೆ. ಕಾಡಬೇಡ, ನನ್ನನ್ನು ರಕ್ಷಿಸು ದೇವ. ಪಾಪಿಯಾದ ನಾನು ದೊಡ್ಡ ಪಾಪವನ್ನು ಮಾಡಿರುವೆನು. ಆ ಪಾಪವೇ ತನುವಾಗಿ ರೂಪುಗೊಂಡಿದೆ. ಸಂಸಾರ ತಾಪದಿಂದ ಅಂದ್ರೆ ಜನನ ಮರಣಗಳ ತಾಪದಿಂದ ಬೆಂದು ಈ ತನುವು ಲೋಪವಾಗುವವರಿಗೂ ಯಜ್ಞದಲ್ಲಿ ಆಹುತಿಗಾಗಿ ತಂದ ಆಡು ನೋಡ್ರಿ. ಯಜ್ಞದಲ್ಲಿ ಆಹುತಿಗಳು, ಯಜ್ಞಕ್ಕಾದ್ರೆ ಅವರೆಲ್ಲ ಏನೆಲ್ಲ ಮಾಡ್ತಿದ್ರು, ಯಜ್ಞ ಯಾಗಾದಿಗಳಲ್ಲಿ ಎಷ್ಟು ಪ್ರಾಣಿಗಳನ್ನ ಇದು ಮಾಡಿದ್ರು, ಅವೆಲ್ಲ ಇದಾವೆ. ಸಾಕಷ್ಟು ವಚನಗಳು ಮತ್ತು ವೇದಗಳೆಲ್ಲ ಬರುತ್ತೆ. ಯಜ್ಞದಲ್ಲಿ ಆಹುತಿಗಾಗಿ ತಂದ ಆಡು ಅಲ್ಪಾವಧಿಯಲ್ಲಿ ಸಂಭವಿಸುವ ತನ್ನ ಸಾವನ್ನು ಹರಿಯದೆ ಯಜಮಾನನು ಕಟ್ಟಿಸಿದ ತೋರಣದ ಎಲೆಗಳನ್ನು ತಿನ್ನಲು ಆತುರ ಪಡುವಂತೆ ಶರೀರಾದಿಗಳ ಅನಿತ್ಯತ್ವವನ್ನು ಲಕ್ಷಿಸದೆ ವನಿತಾದಿ ವಿಷಯ ಭೋಗೋಪಭೋಗ ಮಾಡುತ್ತಿರುವ ದುರ್ಗುಣಿಯಾದ ನನ್ನನ್ನು ರಕ್ಷಿಸುವುದೇವ ಅಂತ ಬಿಟ್ಟು ಪರಿಯಿಂದ ಆ ಗುರುವಿನಲ್ಲಿ ಆ ಪರಾತ್ಪರ ಲಿಂಗಾಂಗ ಸಾಮರಸ್ಯವನ್ನು ಪಡೆದಂತ ಆ ಗುರುವಿನಲ್ಲಿ ಅಂತ ಶಿಷ್ಯ ಬೇಕು ಅಂತ ಇದೆ. ಆವಾಗ ಗುರು ಕೆಲವು ಆಧ್ಯಾತ್ಮಿಕ ವಿಷಯಗಳನ್ನು ಹೇಳ್ತಾರೆ. ಅವರು ಮುಮುಕ್ಷುವಾದ ಶಿಷ್ಯನೇ ತಾತ್ವಿಕ ಶಾಸ್ತ್ರದಲ್ಲಿ ನಾಹಂ ಕೋಹಂ ಸೋಹಂ ದಾಸೋಹಂ ಎಂಬ 4 ವಾಕ್ಯಗಳಿರುವವು. ನೋಡಿ, ನಾಹಂ ಕೋಹಂ ಸೋಹಂ ದಾಸೋಹಂ ಎಂಬ 4 ವಾಕ್ಯಗಳಿರುವವು. ಮಾನವನು ಮೊದಲಿಗೆ ದೇಹವೇ ನಾನು ಎಂದು ತಿಳಿದುಕೊಂಡಿರುತ್ತಾನೆ. ನೋಡ್ರಿ, ಈ ಬಾಡಿನೇ ನಾನು ತಿಳ್ಕೊಂಡಿದ್ದಕ್ಕೆ ನಾಹಂ ಭಾವವು ಅಳವರುವುದು. ಮತ್ತೆ ಶರೀರಾದಿಗಳು ನಾನಲ್ಲವೆಂದು ಸಿದ್ಧವಾದ ಮೇಲೆ ನಾನು ಯಾರು ಎಂಬ ಪ್ರಶ್ನೆ ಉಂಟಾಗುವುದು. ಅದೇ ಕೋಹಂ ಭಾವವು. ಉದಾಹರಣೆ ನಾವ್ ಹೇಳ್ತೀವಲ್ಲ, 24 ತತ್ವಗಳು. ಆ 24 ತತ್ವಗಳು ನಾನಲ್ಲ, ನಾನು ಆತ್ಮ. ಅಂದ್ರೆ 24 ತತ್ವಗಳು ಅವು ನಾನಲ್ಲ ಅಂತ ಒಂದು ಬಂದಿರೋದೇ, ಮತ್ ನಾನು ಯಾರು ಅನ್ನೋ ಭಾವನೆ ಬರೋದೇ ಕೋಹಂ, ನಾನು ಯಾರು ಅಂತ ತಿಳ್ಕೊಂಡೆ. ಇದು ವಿಸ್ತಾರವಾದ ಹೊರಗಲ್ಲಿಗೆ ಸಿಕ್ಕು ಕಟ್ಟ ಕಡೆಗೆ ಸೋಹಂ ಭಾವವು ಉಂಟಾಗುವುದು. ಸೋಮ ಅಂದ್ರೆ ಅವನೇ ನಾನು ಎನ್ನುವ ಒಂದು ಭಾವನೆ ಬರುತ್ತೆ. ಇಲ್ಲಿಗೆ ಶಂಕರ ಮತವು ಮುಗೀತು. ವಿಶಿಷ್ಟಾದ್ವೈತ ಸಿದ್ಧಾಂತದಂತೆ ಪರಮಾತ್ಮನೇ ನಾನಲ್ಲ, ನಾನು ಪರಮಾತ್ಮನ ಮೃತ್ಯನು. ನೋಡ್ರಿ, ಅಲ್ಲಿ ಮೃತ್ಯ ಮತ್ತೆ ದೇವನ 2 ದ್ವೈತ ಬಂತು. ಪರಮಾತ್ಮನ ಮೃತ್ಯನು ಆವಾಸನದಲ್ಲಿ ನಾನು ಪರಮನ ಉದರದಲ್ಲಿ ಸ್ವತಂತ್ರವಾಗಿ ನೆಲೆಸುವೆನು ಎಂಬ ವಿಚಾರವಿರುವುದರಿಂದ ದಾಸೋಹಂ ಭಾವವು ಕೊನೆಗೊಳ್ಳುವುದು. ನಾಹಂ ಕೋಹಂ ಸೋಹಂ ದಾಸೋಹಂ. ಇಲ್ಲಿ ಶರಣರಲ್ಲಿ ಇವು 4 ಬರಲ್ಲ ಅಂತ ಹೇಳ್ತಾರೆ. ದಾಸೋಹಂ ಬರುತ್ತೆ. ಅದು ಯಾವ ದಾಸು ಅಂತ ಸ್ಪಷ್ಟವಾಗಿ ಹೇಳ್ತಾರೆ ಅವರು. ಶಕ್ತಿ ವಿಶಿಷ್ಟಾದ್ವೈತ ಮತದ ಶಕ್ತಲ ಸಿದ್ಧಾಂತದ ರೀತಿಯಂತೆ 4 ವಿಧವಾದ ಅಹಂಭಾವವು ಶರಣನಿಗೆ ಉಂಟಾಗುವುದಿಲ್ಲ. ಹೇಗೆಂದರೆ ದೇಹವೇ ನಾನು ಎಂಬ ಭ್ರಾಂತಿಯು ಶರಣನಿಗೆ ಮೊದಲಿನಿಂದಲೂ ಇಲ್ಲವಾದುದರಿಂದ ನಾಹಂ ಎಂದು ಹೇಳಿಕೊಳ್ಳುವುದಿಲ್ಲ. ತಾನು ಅನಾದಿ ಸಂಸಿದ್ಧ ಪರಶಿವನೇ ಆಗಿರುವೆನೆಂದು ನಿಶ್ಚಯವಿರುವುದರಿಂದ ನಾನು ಯಾರು ಎಂಬ ಸಂಶಯಾರ್ಥದ ಕೋಹಂ ಎಂಬ ವಾಕ್ಯವನ್ನು ಶರಣನು ನುಡಿಯುವುದಿಲ್ಲ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡ್ರಿ. ಅಂದ್ರೆ ನಂದೇ ದೇಹನೇ ನಾನು ಅಂತ ಅವ್ರು ಹೇಳವೇ ಇಲ್ಲ ಅಂತ ಹೇಳ್ತಾರೆ ಅವ್ರು.
ಅದಕ್ಕೆ ಶರಣ ವಚನ ನೋಡಿ ಎಷ್ಟು ಚೆನ್ನಾಗಿದೆ. ಪಕ್ವ ಫಲದಲ್ಲಿ ಸ್ವಾದುವಿನಂತೆ, ತುಪ್ಪದಲ್ಲಿಯ ಕಂಪಿನಂತೆ, ಚಿನ್ನದಲ್ಲಿಯ ಬಣ್ಣದಂತೆ, ಅಲ್ಲಿಯೇ ಹುಟ್ಟಿ ಅಲ್ಲಿಯೇ ತೋರುತ್ತಿರುವ ನಿಮ್ಮ ನಿಜವನ್ನು ನಿಮ್ಮಿಂದರಿದನು ಕಾಣ ನಿಜ ಗುರು ಸ್ವತಂತ್ರ ಸಿದ್ಧಲಿಂಗೇಶ್ವರ. ನೋಡ್ರಿ, ತುಪ್ಪದಲ್ಲಿ ಹೆಂಗೆ ಹಾಲಿನಲ್ಲಿ ತುಪ್ಪ ಹೆಂಗಿರುತ್ತೋ ಹಂಗೆ ನನ್ನ ಆತ್ಮದಲ್ಲಿ. ಮತ್ತಿನ್ನೊಂದು ವಚನ ಹೇಳ್ತಾರೆ ಅವರು, ಅಯ್ಯ ನೀ ಜಗ ಹುಟ್ಟಿದವನಲ್ಲ. ನೋಡ್ರಿ, ಶರಣರು ಎಲ್ಲಿ ಮೂಲಕ ಹೋಗ್ತಾರೆ. ಅಯ್ಯ ನಾನೀ ಜಗ ಹುಟ್ಟಿದವನಲ್ಲ, ನಾನೀ ಜಗ ಬೆಳೆದವನಲ್ಲ, ನಾನೀ ಜಗ ಅಳಿವನಲ್ಲ. ಹಾಗೂ ಹೋಗಿನ ಜಗಕ್ಕೆ ಸಾಕ್ಷಿ ಚೈತನ್ಯನು. ನನ್ನ ಆಧಾರದಲ್ಲಿ ಜಗವಿದೆ. ಈ ಜಗದ ಉತ್ಪತ್ತಿ ಸ್ಥಿತಿ ಲಯಕ್ಕೆ ನಾನಾಶ್ರಯನು. ಅಯ್ಯ, ನನಗೂ ನಿನಗೂ ಸಂಬಂಧವಲ್ಲದೆ ಜಗಕ್ಕೂ ನನಗೂ ಸಂಬಂಧವಿಲ್ಲ. ನಿಮ್ಮಲ್ಲಿ ಹುಟ್ಟಿದ ಕಾರಣ ನಿಮ್ಮಂತೆ ತೋರುವೆನು. ಜಗ ಮಾಯೆಯಲ್ಲಿ ಹುಟ್ಟಿದ ಕಾರಣ ಜಗ ಮಾಯೆಯಂತೆ ತೋರುವುದು. ಅದು ಕಾರಣ ಈ ದೇಹೇಂದ್ರಿಯಗಳು ನನ್ನವಲ್ಲ ನಿನ್ನವಲ್ಲವೆಂದರಿದ ಕಾರಣ ಬೇರಾದವು ನಿಜ ಗುರು ಸ್ವತಂತ್ರ ಸಿದ್ಧಲಿಂಗೇಶ್ವರ. ಸಾಮಾನ್ಯ ಅರ್ಥ ಆಗುತ್ತೆ, ಯಾಕಂದ್ರೆ ನೀವೆಲ್ಲ ಜ್ಞಾನಿಗಳಿದ್ರಿ. ನಾನು ಮತ್ತೆ ಗುರು ಹೇಳ್ತಾರೆ, ನಾನು ಯಾರು ಎಂಬ ಸಂಶಯಾರ್ಥದ ಕೋಹಂ ಎಂಬ ವಾಕ್ಯವು ಶರಣನು ನುಡಿಯುವುದಿಲ್ಲ. ತನಗೆ ಭಿನ್ನವಾದ ಬೇರೊಂದು ವಸ್ತುವನ್ನು ಮುಂದಿರಿಸಿಕೊಂಡು ಆ ವಸ್ತುವೇ ನಾನೆಂದು ಹೇಳುವ. ನೋಡ್ರಿ, ಸೂಕ್ಷ್ಮ ಅರ್ಥ ಮಾಡ್ಕೊಡ್ರಿ. ತನಗೆ ಭಿನ್ನವಾದ ಬೇರೊಂದು ವಸ್ತುವನ್ನು, ಅಂದ್ರೆ ನಾನು ಬೇರೆ ಅದೇ ಬೇರೆ ಅಥವಾ ದ್ವೈತ ಭಾವದಿಂದ, ನಾನು ನಿನ್ನೆ ಹೇಳಿದ್ನಲ್ಲ ಅಭಿನ್ನ ದೃಷ್ಟಿಯಿಂದ ಪೂಜೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು, ತನಗೆ ಭಿನ್ನವಾದ ಬೇರೊಂದು ವಸ್ತುವನ್ನು ಮುಂದಿರಿಸಿಕೊಂಡು ಆ ವಸ್ತುವೇ ನಾನೆಂದು ಹೇಳುವ ಉಭಯ ಭಾವ ಕಲ್ಪನೆಯುಳ್ಳವನಲ್ಲವಾದ ಕಾರಣ ಶರಣನು ಸೋಹಂ ಎಂಬ ವಾಕ್ಯವನ್ನು ಹೇಳತಕ್ಕವನಲ್ಲ. ಮತ್ತು ತಾನೇ ಉಪಾಸ್ಯನಾಗಿರುವ ಮೂಲಕ ಸ್ವಾಮಿ ಭೃತ್ಯತ್ವ ರೂಪ ಉಭಯ ಭಾವವು ಇಲ್ಲದಿರುವುದರಿಂದ, ನೋಡ್ರಿ, ದೇವ ಮತ್ತೆ ಇವು ಇಲ್ಲ. ತದರ್ಥಕವಾದ ದಾಸೋಹಂ ಎಂಬ ವಾಕ್ಯವನ್ನು ಶರಣನು ನುಡಿಯತಕ್ಕವನಲ್ಲ. ಅವ್ರೇನು ಸತ್ತ ಮೇಲೆ ಮಾತ್ರ ಆ ದೇವನಲ್ಲಿ ಒಂದಾಗ್ತಂತ ಆ ದಾಸೋಹ ಅದು ಅಲ್ಲ ಅಂತ ಹೇಳ್ತಾರೆ. ಮುಂದೆ ಹೇಳ್ತಾರೆ ಶರಣರ ದಾಸೋಹ ಯಾವುದಂತೆ ಮುಂದೆ ಕೇಳಿ ತುಂಬಾ ಚೆನ್ನಾಗಿದೆ. ಸುಕುಮಾರ ಮತಿಯಾದ ಶಿಷ್ಯನೇ ಕೇಳು, ಶರಣನು ದಾಸೋಹಂ ಎಂದು ಹೇಳುವನು. ಇದರ ಅರ್ಥವು ಭಿನ್ನವಾಗಿ. ಮೊದಲಿಗೆ ದಾಸೋಹಂ ಎಂಬಲ್ಲಿ ದಾಸ ಅಹಂ, ನೋಡಿ ಅಲ್ಲಿ ದಾಸ ಅಂದ್ರೆ ಭೃತ್ಯ, ಅಹಂ ಎಂಬ ಪದ ವಿಭಾಗವಾಗಿತ್ತು. ಶರಣನು ಹೇಳುವ ವಾಕ್ಯದಲ್ಲಿ ಇಲ್ಲಿ 3 ಪದಗಳಿರುತ್ತವೆ. ದಾನೆ ಎಂದು ಧಾತುವಿದೆ. ದಾನವೆಂದರೆ ಪದಾರ್ಥಗಳನ್ನು ಸಮರ್ಪಿಸುವುದು ಎಂದು ಅರ್ಥ. ವಾಕ್ಯಾರ್ಥವನ್ನು ನೋಡು. ಅಂದ್ರೆ ಕೊಡಲಿಕ್ಕೆ ಯೋಗ್ಯಗಳಾದ ತನ್ನ ದೇಹ ಮನ ಪ್ರಾಣಾದಿಗಳನ್ನೆಲ್ಲ ಶಿವನಿಗೆ ಸಮರ್ಪಿಸಿದ ಸಕಲ ಪದಾರ್ಥಗಳಲ್ಲಿಯೂ ಶಿವ ಭಾವ ಒಳವತ್ತು. ನೋಡ್ರಿ, ಏನನ್ನ ಅರ್ಪಿಸ್ಬೇಕು? ದಾಸೋಹ ಅಂದ್ರೆ ಏನು? ಏನನ್ನ ಕೊಡಬೇಕು? ನಮ್ಮ ತನು ಮನ ಕರ್ಣಗಳನ್ನ ಅರ್ಪಿಸ್ಬೇಕು. ಅದು ಹೈ ಲೆವೆಲ್ ಪಿಚ್ ಅಂತ ಹೇಳ್ತಾರೆ. ಸಕಲ ಪದಾರ್ಥಗಳಲ್ಲಿಯೂ ಶಿವ ಭಾವ ಒಳವತ್ತು ಪೂಜಾ, ಜ್ಞಾನ, ಧ್ಯಾನ, ಚಿತ್ತೈಕಾಗ್ರತೆ ಮೊದಲಾದವುಗಳಲ್ಲಿ ಅದೇ ವಿಧವಾದ ನಿಷ್ಠೆಯನ್ನು ಪಡೆದು ಆತ್ಮಾರ್ಪಣವನ್ನು ಮಾಡಿ. ಇಲ್ಲಿ ನೋಡ್ರಿ ಚೆನ್ನಾಗಿದೆ, ಆತ್ಮಾರ್ಪಣ ಮಾಡಬೇಕು. ಆತ್ಮಾರ್ಪಣವನ್ನು ಮಾಡಿ ನಿರಹಂಭಾವಿಯಾದ ಆಹಾ ನಾನು, ನಿರಂಭಾವಿಯಾದ ನಾನು, ಸಂ ಅಂದ್ರೆ ಆ ಶಿವನು ಎಂಬುದು ಆ ಶರಣನು ಹೇಳುವ ದಾಸೋಹಂ ಶಬ್ದದ ಅರ್ಥವು.
ಅರ್ಥ ಮಾಡ್ಕೋಬೇಕು. ದಾಸೋಹಂ ಅಂದ್ರೆ ಆ ಪರಶುವಿನಲ್ಲಿ ಎಲ್ಲ ಕಣಗಳನ್ನ ಆತ್ಮವನ್ನ ಒಂದು ಮಾಡುವುದೇ ದಾಸೋಹ ಅಂತ ಹೇಳ್ತಾರೆ. ಮುಂದೆ ಹೇಳ್ತಾರೆ, ಶಿಷ್ಯೋತ್ತಮನೇ ನಿನ್ನನ್ನು ಸಂಸಾರ ಅಂದ್ರೆ ಹುಟ್ಟು ಸಾವುಗಳ ಚಕ್ರ. ಶಿಷ್ಯೋತ್ತಮನೇ ನಿನ್ನನ್ನು ಸಂಸಾರದಲ್ಲಿ ದೂರಬೇಕೆಂದು ನಾವು ಬಯಸುವುದಿಲ್ಲ. ಮುಂದೆ ಹೇಳ್ತಾರೆ ನೋಡ್ರಿ, ಆದರೆ ಮಾತಿನಲ್ಲಿ ಬ್ರಹ್ಮವನ್ನು ಸುರಿಸುತ್ತಾ, ಬರೀ ಮಾತು, ಮಾತಿನಲ್ಲಿ ಬ್ರಹ್ಮ ಪರಶಿವದ ಜ್ಞಾನವನ್ನು ಸುರಿಸುತ್ತಾ ಆಚಾರಹೀನರಾದ ಕುಟಿಲ ವಾಗ ದ್ವೈತಿಗಳಿಗೆ ಶೇಖಸ್ಥಲ ಸಿದ್ಧಾಂತ ಮಾರ್ಗವು ಅಳವಡಲಾರದೆಂದು ತಡೆದಿರುವೆವು. ಬರೀ ಮಾತು ಹೇಳಿ ಆಚಾರ ಇಲ್ದಿದ್ರೆ ಸಾಧ್ಯನೇ ಇಲ್ಲ. ಅಂತಹ ಒಂದು ಅದ್ವೈತಿಗಳಿಗೆ ಇವರಿಗೆ ಶೇಖಸ್ಥಲ ಸಿದ್ಧಾಂತ ಮಾರ್ಗ ಅಳವಡಲಾರದೆಂದು ತಡೆದಿರುವವು ಅಂತ ಹೇಳ್ತಾರೆ ಗುರು. ಶಿಷ್ಯನಿಗೆ ಬಹಳ ಖುಷಿ ಆಗುತ್ತೆ. ಶಿಷ್ಯ ಹೇಳ್ತಾನೆ, ಆಹಾ, ಶಿಷ್ಯ ಏನ್ ಸಾಮಾನ್ಯ ಅಲ್ಲ, ಅವನು ವೇದಾಂತವನ್ನು ಎಲ್ಲ ಕರಗತ ಮಾಡ್ಕೊಂಡಂತ ಒಂದು ಪರಿಪೂರ್ಣದ ನೆಲೆಯಲ್ಲಿರ್ತಕ್ಕಂಥ. ಆಹಾ, ಎಂತ ಮಾತನ್ನಾಡಿದಿ ಗುರುದೇವ. ಮುಂದೆ ಹೇಳ್ತಾರೆ, ಹಾಲಿನಲ್ಲಿ ತುಪ್ಪವಿದ್ದಂತೆ ಆತ್ಮನಲ್ಲಿ ಶಿವನಿರುವನೆಂದು ಬೋಧೆ ಮಾಡುವವರು ಬಹುಜನರುಂಟು. ಎಲ್ಲ ಸಾಕಷ್ಟು ಜನ ಹೇಳ್ತಾರೆ, ಏನೆಲ್ಲ ಹೇಳ್ತಾರೆ ನೋಡ್ರಿ. ಆತ್ಮನಲ್ಲಿ ಶಿವನಿರುವನೆಂದು ಬೋಧೆ ಮಾಡುವವರು ಬಹುಜನರುಂಟು. ಆ ಹಾಲಿನಲ್ಲಿದ್ದ ತುಪ್ಪವು ಕುರುಹಿಗೆ ಬರುವಂತೆ ಆತ್ಮನಲ್ಲಿರುವ ಶಿವನನ್ನು ಕುರುಹಿಗೆ ತಂದು ಕೊಡುವರೊಬ್ಬರನ್ನೂ ಕಾಣೆ. ನೋಡ್ರಿ, ಕುರುಹು ಪರವಸ್ತು, ಆತ್ಮದಲ್ಲಿರ್ತಕ್ಕಂಥ ಪರವಸ್ತುವನ್ನ, ಆ ಶಿವನನ್ನ ಕುರುಹಿಗೆ ತಂದು ಕೊಡುವರೊಬ್ಬರನ್ನೂ ಕಾಣೆ. ವೇದಾಂತಾದಿ ಬಹುಮತದ ಬೋಧೆ ಗೀತೆಗಳು ನನಗೆ ಬೇಡ. ನೋಡಿ ಶಿಷ್ಯ ಎಷ್ಟು ಚೆನ್ನಾಗಿ ಹೇಳ್ತಾನೆ ನೋಡಿ. ನನ್ನ 3 ಶರೀರದಲ್ಲಿ ಅಂಟಿಕೊಂಡಿರುವ 3 ಶರೀರಗಳು ಯಾವಂದ್ರೆ ಸ್ಥೂಲ, ಸೂಕ್ಷ್ಮ, ಕಾರಣ. ನನ್ನ 3 ಶರೀರದಲ್ಲಿ ಅಂಟಿಕೊಂಡಿರುವ ಸಾಕ್ಷಾತ್ಕಾರಕ್ಕೆ ಪ್ರತಿಬಂಧಕಗಳಾದ ಮಲತ್ರಯ ಅಂದ್ರೆ ನಾವು ಹೇಳಿದ್ವಲ್ಲ, ಕಾರ್ಮಿಕ ಮಲ, ಮಾಯಾಮಲ, ಆಣವ ಮಲ. ಮಲತ್ರಯಗಳನ್ನು 3 ವಿಧವಾದ ದೀಕ್ಷೆಯಿಂದ ನಾಶ ಮಾಡಿ, ಕ್ರಿಯಾದೀಕ್ಷೆ, ವೇದದೀಕ್ಷೆ, ಮಂತ್ರದೀಕ್ಷೆ. ನನ್ನ 3 ಶರೀರದಲ್ಲಿ ಅಂಟಿಕೊಂಡಿರುವ ಸಾಕ್ಷಾತ್ಕಾರಕ್ಕೆ ಪ್ರತಿಬಂಧಕಗಳಾದ ಮಲತ್ರಯಗಳನ್ನು 3 ವಿಧವಾದ ದೀಕ್ಷೆಯಿಂದ ನಾಶ ಮಾಡಿ, ಪರವಸ್ತುವಿನ ಸಾಕ್ಷಾತ್ಕಾರ ಮಾಡಿಕೊಡಲು ತಾವೇ ಸಮರ್ಥರೆಂದು ನಿರ್ಧರಿಸಿ ತಮ್ಮ ಪಾದಕ್ಕೆ ಶರಣು ಬಂದಿರುವೆನು. ಹಾಲಿನಲ್ಲಿ ಸೇರಿಸಿದ ನೀರನ್ನು ಬೇರೆ ಮಾಡುವ ಮರ್ಮವನ್ನು ಕಲಾ ಅಂಶವು ಅರಿತಿರುವಂತೆ. ನೋಡ್ರಿ, ಹಾಲು ಮತ್ತೆ ನೀರು ಮಿಕ್ಸ್ ಆಗಿದ್ದನ್ನ ಅದನ್ನ ಬೇರೆ ಮಾಡೋದು ಯಾರಿಗೂ ಸಾಧ್ಯ ಇಲ್ಲ. ಆದ್ರೆ ಆ ಅಂಶ ಪಕ್ಷಿ ನೀರು ಬೇರೆ ಮತ್ತೆ ಹಾಲು ಬೇರೆ ಮಾಡುತ್ತೆ. ಹಾಲಿನಲ್ಲಿ ಸೇರಿಸಿದ ನೀರನ್ನು ಬೇರೆ ಮಾಡುವ ಮರ್ಮವನ್ನು ಕಲಾಂಶವು ಅರಿತಿರುವಂತೆ ಕಾಯದ ಜೀವದ ಹೊಲಿಗೆಯನ್ನು ಬಿಡಿಸಿ. ನೋಡ್ರಿ ಎಷ್ಟು ಹೇಳ್ತಾರೆ, ಕಾಯದ ಜೀವದ ಹೊಲಿಗೆಯನ್ನು ಬಿಡಿಸಿ ಜೀವನಲ್ಲಿ ಅಡಗಿದ್ದ ಪರವಸ್ತುವನ್ನು ಕಡೆಗೆ ತಂದು ಆಯತ ಸ್ವಾಯತ ಮಾಡುವ ಗುಟ್ಟನ್ನರಿಯಲು. ನೋಡ್ರಿ, ಆಯತ ಮತ್ತೆ ಸ್ವಾಯತ ಗುಟ್ಟನ್ನರಿಯಲು ತಾವೇ ಸಮರ್ಥರಿರುವಿರಿ. ಗುರುವೇ, ನಿನ್ನ ಕೃಪೆಯಾದರೆ ಕೊಂದು ಕೊನರುವುದು, ಬರಡು ಅಯನವುದು, ವಿಷವು ಅಮೃತವಾಗುವುದು ಎಂದು ನಂಬಿ ಹಂಬಲಿಸಿ ಬಂದ ನನ್ನನ್ನು ದೀಕ್ಷಾ ಸಂಸ್ಕಾರದಿಂದ ಪುನೀತನನ್ನಾಗಿ ಮಾಡಿ ರಕ್ಷಿಸು ದೇವ. ಪರಿಯಿಂದ ನೀವೇ ಸಮರ್ಥರಿದಿರಿ. ನನ್ನ ಹೊರಗಿರ್ತಕ್ಕಂಥ ಹೊರಗಿರ್ತಕ್ಕಂಥ ಎಲ್ಲ ಒಂದು ಆವರಣಗಳನ್ನ ಕರೀತಕ್ಕಂತ ಶಕ್ತಿ ನಿಮ್ಮಲ್ಲಿದೆ. ನೀವು ಕಳೆದ್ಬಿಟ್ಟು ನನಗೆ ದೀಕ್ಷೆಯನ್ನ ಕೊಡಬೇಕು, ನನ್ನನ್ನು ಉದ್ಧಾರ ಮಾಡಬೇಕು, ನನ್ನ ಭವಬಂಧನ ಹುಟ್ಟು ಸಾವುಗಳಿಂದ ನನ್ನನ್ನು ಪಾರು ಮಾಡಬೇಕು ಅಂತ ಹೇಳ್ಬಿಟ್ಟು ಪರಿಯಿಂದ ಶಿಷ್ಯ ಬೇಡ್ಕೊಂತಾನೆ. ನಂತರ ದೀಕ್ಷಾ ವಿಧಾನ ನೋಡ್ರಿ, ದೀಕ್ಷಾ ವಿಧಾನ ಯಾವ ರೀತಿ ಅಂತ ಸರಿಯಾಗಿ ತಿಳ್ಕೊಬೇಕು. ನಾವೆಲ್ಲ ಆ ದಾರಿಯಲ್ಲಿ ಇರೋದು ಅತ್ಯಂತ ಸೂಕ್ಷ್ಮದ ರೂಟ್ ಇದು. ಯಾಕಂದ್ರೆ ಸ್ವಲ್ಪ ಟಫ್ ಇದೆ. ಇಲ್ಲಿ ಯಾವುದೇ ಕಥೆಗಳು ಉಪಕಥೆಗಳು ನಿಮ್ಗೆ ನಗಿಸೋದು ಇವ್ ಯಾವ ಬರಂಗಿಲ್ಲ ಇಲ್ಲಿ.
ಆದ್ರೆ ಅದು ಸ್ವಲ್ಪ ಸೂಕ್ಷ್ಮವಾಗಿ ಮೊದಲು ತಿಳ್ಕೊಳ್ಳೋಣ. ದೀಕ್ಷಾ ವಿಧಾನ ಗುರುವನ್ನು ತನ್ನ ನಿಜ ಸ್ವರೂಪವನ್ನು ತೋರಿಸಿ, ನೋಡಿ, ಗುರುವರನು ತನ್ನ ನಿಜ ಸ್ವರೂಪವನ್ನು ತೋರಿಸಿ ಶಿಷ್ಯನಲ್ಲಿರುವ ತಾನು ಬೇರೆ ಶಿವನು ಬೇರೆ ಎಂಬ ಭಾವವನ್ನು ಹೋಗಲಾಡಿಸಿ, ಏನ್ ಅದ್ಭುತ ಅನಿಸ್ತು. ಶಿಷ್ಯನಲ್ಲಿರುವ ತಾನು ಬೇರೆ ಶಿವನು ಬೇರೆ ಎಂಬ ಭಾವವನ್ನು ಹೋಗಲಾಡಿಸಿ ಶಿಷ್ಯನ ಅರ್ಥದಲ್ಲಿ ಶಿಷ್ಯನ ಸ್ವಸ್ವರೂಪವಾದ ಲಿಂಗವನ್ನು ಕೊಟ್ಟು ರಚಿಸುವನು, ಬೇರೆ ಯಾವುದೂ ಅಲ್ಲ. ಶಿಷ್ಯನ ಅರ್ಥದಲ್ಲಿ ಶಿಷ್ಯನ ಸ್ವಸ್ವರೂಪವಾದ, ಅವನೇ ತಾನು ಯಾರು ಅಂದ್ರೆ ಆ ಪರವಸ್ತುವೆ ತನ್ನೊಳಗೆ ಹೆಂಗಿದೆ ಅದನ್ನು ಭೇದಿಸಿಕೊಂಡು ಸ್ವಸ್ವರೂಪವಾದ ಲಿಂಗವನ್ನು, ಲಿಂಗ ಅಂದ್ರೆ ಪರಶಿವ, ಲಿಂಗವಂದ್ರೆ ಪರಪರ ವಸ್ತು, ಅದು ಬಯಲು ಎಲ್ಲವನ್ನು ಒಳಗೊಂಡಿದ್ದು. ಮತ್ತೆ ಲಿಂಗ ತಕ್ಷಣ ನಾವು ವಿಚಾರ ಮಾಡಬೇಡ. ಸ್ವಸ್ವರೂಪವಾದ ಲಿಂಗವನ್ನು ಕೊಟ್ಟು ರಕ್ಷಿಸುವನು. ಕರಗಳನ್ನು ಜೋಡಿಸಿ ಸ್ಥಿರವಾಗಿ ನಿಂತು ಭಕ್ತಿಯಿಂದ ನಾನಾ ಪ್ರಕಾರವಾಗಿ ಪ್ರಾರ್ಥಿಸುತ್ತಿರುವ ಶಿಷ್ಯನನ್ನು ಗುರುವರೇಣ್ಯನು ಕೃಪಾ ದೃಷ್ಟಿಯಿಂದ ನೋಡಿ, ಮಗನೇ ಬರಬೇಕೆಂದು ವರದ ಹಸ್ತವನ್ನು ಎತ್ತಿ ಶಿಷ್ಯನನ್ನು ಸ್ನಾನ ಮಾಡಿಸಿ ಬಿಳಿ ಬಟ್ಟೆಗಳನ್ನು ಧರಿಸಿ ಕರೆತಂದು ಶಿವಗಣ ಮಧ್ಯದಲ್ಲಿ ನಿಲ್ಲಿಸಿ ಶಾಸ್ತ್ರೋಕ್ತ ಪ್ರಕಾರ ಸಲಕ್ಷಣವಾಗಿ ನಿರ್ಮಿಸಿದ ಮುಕ್ತಿ ಮಂದಿರವಾದ ದೀಕ್ಷಾ ಮಂಟಪದಲ್ಲಿ ಪಂಚಮುದ್ರೆಯನ್ನು ತಯಾರಿಸಿ ಪಂಚವರ್ಣದ ಅಥವಾ ಬಿಳಿವರ್ಣದ ಅಕ್ಕಿಯಿಂದ ಮಂಡಲವನ್ನು ರಚಿಸಿ ಸುತ್ತಲೂ ಚೌಕಾಗಿ ಅಕ್ಕಿಯನ್ನು ಹರವಿ, ಅಂದ್ರೆ ಇದು ಅತ್ಯಂತ ಸೂಕ್ಷ್ಮ ಘಟನೆ. ಇದು ಶಿಷ್ಯನ ಎಲ್ಲಾ ಕರ್ಮಗಳನ್ನ, ಎಲ್ಲ ಆಣವ ಮಾಯ ಕರ್ಮಗಳನ್ನು ತೊಡೆದು ಸ್ವಸ್ವರೂಪವನ್ನು ಕೊಡುವಂತ ಈ ಸಿಸ್ಟಮ್ ನೋಡಿ ಎಲ್ಲಿ ಹೇಳ್ತಾರೆ. ಕಮಲವನ್ನು ಬರೆದು ಅದರ ಮಧ್ಯ ಕರ್ಣಿಕೆಯಲ್ಲಿ ಓಂಕಾರವನ್ನು ಪಂಚ ಕೋನಗಳಲ್ಲಿ ಪಂಚ ಪ್ರಣವಗಳನ್ನು ಬರೆದು ನಾಮ ಶಿವಾಯ, ಮಧ್ಯದಲ್ಲಿ ಒಂದು ಕಲಶವನ್ನು 5 ಕೋನಗಳಲ್ಲಿ 5 ಕಲಶಗಳನ್ನು ಸ್ಥಾಪಿಸಿ ದಾರವನ್ನು ಸುತ್ತಿ ದೀಪೋದಕವನ್ನು ತುಂಬಿ ಆ ಕಲಶಗಳ ಮೇಲೆ ಪಂಚ ಪಲ್ಲವದ ಮೊದಲಾದವನ್ನಿಟ್ಟು ವಿಧಾನೋಕ್ತವಾಗಿ ಪೂಜೆ ಮಾಡಿಸಿ ಮಧ್ಯ ಕಲಶದಲ್ಲಿ ತಾನು ಗುರು ಪೂಜೆ ಮಾಡುವುದು. ನಂತರ ಗುರುವು ಉತ್ತರಾಭಿಮುಖವಾಗಿ ಕೂತು ಪವಿತ್ರ ಪಾಣಿಯಾದ ಶಿಷ್ಯನನ್ನು ಪೂರ್ವಮುಖವಾಗಿ ಕೂರಿಸಿಕೊಂಡು ಕಲಶೋದಕದಿಂದ 3 ಸಾರಿ ಶಿಷ್ಯನಿಗೆ ಅಭಿಷೇಕ ಮಾಡಿಸಿ ಶಕ್ತಿ ಪಾತವನ್ನು ಮಾಡುವುದು. ಇದು ದಟ್ಸ್ ಇಂಪಾರ್ಟೆಂಟ್. ಆ ಗುರುವಿನಲ್ಲಿರ್ತಕ್ಕಂಥ ಶಿಷ್ಯನಲ್ಲಿರ್ತಕ್ಕಂಥ ಅವನ್ನೆಲ್ಲವನ್ನ ಕಳೆದು ಶಕ್ತಿ ಪಾತವನ್ನ ತುಂಬುವುದು. ಪಂಚಸೂತ್ರ ಪ್ರಮಾಣಬದ್ಧವಾಗಿ ತಯಾರಿಸಿದ ಲಿಂಗವನ್ನು ನೋಡಿ ಹೇಳ್ತಾರೆ. ಪಂಚಸೂತ್ರ ಪ್ರಮಾಣಬದ್ಧವಾಗಿ ತಯಾರಿಸಿದ ಲಿಂಗವನ್ನು ಪಂಚಗವ್ಯದಿಂದಲೂ ಗುರುಪಾದೋದಕದಿಂದಲೂ ಅಭಿಷೇಕ ಮಾಡಿ ಪಂಚೋಪಚಾರಗಳಿಂದ ಪೂಜಿಸಿ ಜಲ ದಿವಾಸ ಧ್ಯಾನಾದಿವಾಸ ಶಯನಾದಿವಾಸಗಳನ್ನು ಮಾಡಿ ಬಳಿಕ ಪ್ರಾಣ ಪ್ರತಿಷ್ಠಾ ಕಲನ್ಯಾಸ ಮಂತ್ರನ್ಯಾಸಾದಿಗಳನ್ನು ಮಾಡಿ ಬಳಿಕ ಕಲಶೋದಕದಿಂದ ಅಭಿಷೇಕ ಮಾಡಿ ಗುರುವು ಅಷ್ಟೋಪಚಾರಗಳಿಂದ ಪೂಜಿಸಿ ಶುದ್ಧ ಮಾಡಿಟ್ಟುಕೊಳ್ಳುವುದು. ಏನನ್ನ? ಲಿಂಗವನ್ನ. ಶಿಷ್ಯನಿಗೆ 21 ವಿಧವಾದ ದೀಕ್ಷೆಯನ್ನು ಮಾಡಿ ಕಾಯ ಪ್ರಾಣ ಮನಸ್ಸು ಇವುಗಳ ಕಾಲ ಕರ್ಮ ಮಲತ್ರಯಗಳ ಕೀಲ ಮುರಿದು, ನೋಡ್ರಿ ಎಷ್ಟು ಚೆನ್ನಾಗಿದೆ ಇದು. ಕಾಯ ಪ್ರಾಣ ಮನಸ್ಸು ಇವುಗಳ ಕಾಲ ಕರ್ಮ ಮಲತ್ರಯಗಳ ಕೀಲ ಮುರಿದು ವಿಶ್ವ ತೈಜಸ ಪ್ರಾಜ್ಞ ಇವರ ಜೀವ ಗುಣಗಳನ್ನು ಕಳೆದು, ಅಂದ್ರೆ ಸ್ಥೂಲ ಸೂಕ್ಷ್ಮ ಕಾರಣದಲ್ಲಿ ಜೀವನ 3 ಗುಣಗಳು ವಿಶ್ವ ತೈಜಸ ಪ್ರಾಜ್ಞ ಎಂಬ 3 ಜೀವತ್ರಯಗಳು ಇದನ್ನ ಕಳೆದು ಶಿಷ್ಯನ ಮಸ್ತಕದಲ್ಲಿ ಗುರುವು ಭಸ್ಮಾಂಕಿತವಾದ ತನ್ನ ವರ ಹಸ್ತವನ್ನಿಟ್ಟು, ನೋಡಿ ಎಷ್ಟು ಹೇಳ್ತಾರೆ, ಪರಶಿವ ಚಿತ್ಕಲೆಯನ್ನು ಪಶ್ಚಿಮ ಚಕ್ರದಿಂದ ಮೆಲ್ಲನೆ ಭಾವಕ್ಕೆ ತಂದು, ಅಂದ್ರೆ ಶಿಷ್ಯನ ಪಶ್ಚಿಮ ಚಕ್ರದಿಂದ ಮೆಲ್ಲನೆ ಭಾವಕ್ಕೆ ತಂದು ಅಲ್ಲಿಂದ ಮನದಲ್ಲಿ ನೆಲೆಗೊಳಿಸಿ ಅಲ್ಲಿಂದ ನೇತ್ರಕ್ಕೆ ತಂದು
ಅಲ್ಲಿಂದ ಲಿಂಗದಲ್ಲಿ ಪ್ರತಿಷ್ಠಿಸಿ. ನೋಡ್ರಿ ಹೆಂಗ್ ಬರುತ್ತೆ ಪ್ರಕ್ರಿಯೆಗಳು. ಅಲ್ಲಿ ಹೋಗಪ್ಪ, ಅಲ್ಲಿ ಅಮ್ಮರ ಇದ್ರವ್ರು. ಭಾವಕ್ಕೆ ತಂದು ಅಲ್ಲಿಂದ ಮನದಲ್ಲಿ ನೆಲೆಗೊಳಿಸಿ, ಅಲ್ಲಿಂದ ನೇತ್ರಕ್ಕೆ ತಂದು, ಅಲ್ಲಿಂದ ಲಿಂಗದಲ್ಲಿ ಪ್ರತಿಷ್ಠಿಸಿ, ಆ ಲಿಂಗದಲ್ಲಿ ಪ್ರಾಣವನ್ನು ನೋಡ್ರಿ ಹೆಸರು ಹೇಳ್ರಿ, ಆ ಲಿಂಗದಲ್ಲಿ, ಆ ಇಷ್ಟಲಿಂಗದಲ್ಲಿ ಪ್ರಾಣದಲ್ಲಿ ಇಷ್ಟವನ್ನು ಬೆರೆಸಿ. ಎಂತ ಪ್ರಕ್ರಿಯೆ ಇದು! ಎರಡನ್ನು ಒಂದೇ ಮಾಡಿ ಶಿಷ್ಯನ ಹಸ್ತಕ್ಕೆ ಕೊಡುವನು. ಸೂಕ್ಷ್ಮ ಶರೀರದಲ್ಲಿ ಪ್ರಾಣಲಿಂಗವನ್ನು, ಕಾರಣ ಶರೀರದಲ್ಲಿ ಭಾವಲಿಂಗವನ್ನು ಮಂತ್ರ ದೀಕ್ಷೆ, ವೇದ ದೀಕ್ಷೆಗಳಿಂದ ಸಂಬಂಧ ಮಾಡಿ ಈ ಇಷ್ಟಲಿಂಗವನ್ನು ನಿನ್ನ ಶರೀರದಿಂದ ಒಂದು ನಿಮಿಷವೂ ಅಗಲಿಸತಕ್ಕದ್ದಲ್ಲ. ನಿನ್ನೆ ಒಂದು ಪ್ರಶ್ನೆ ಕೇಳಿರಲ್ಲ, ಈ ಇಷ್ಟಲಿಂಗವನ್ನು ನಿನ್ನ ಶರೀರದಿಂದ ಒಂದು ನಿಮಿಷವೂ ಅಗಲಿಸತಕ್ಕದ್ದಲ್ಲ. ಪ್ರತಿ ದಿವಸ ಸ್ನಾನಾದಿಗಳಿಂದ ಪರಿಶುದ್ಧವಾಗಿ ಲಿಂಗವನ್ನು ಪೂಜಿಸತಕ್ಕದ್ದು. ಸ್ನಾನಾದಿಗಳನ್ನು ಪರಿಶುದ್ಧನಾಗಿ ಲಿಂಗವನ್ನು ಪೂಜಿಸತಕ್ಕದ್ದು. ಈ ಲಿಂಗವು ಕೇವಲ ಸ್ವಸ್ವರೂಪವಾದುದು. ಎಂತ ಪಾಯಿಂಟ್ ಇದು! ಅರ್ಥ ಮಾಡ್ಕೊಳ್ಳೋದು ಮಾತ್ರ ಗೊತ್ತಾಗತ್ತಿದು. ಇದು ಬೇರೆ ಅಲ್ಲ, ತನ್ನ ಸ್ವಸ್ವರೂಪ, ತಾನೇ ಪರವಸ್ತು. ಈ ಲಿಂಗವು ಕೇವಲ ಸ್ವಸ್ವರೂಪವಾದುದು. ಇದನ್ನು ನಿನ್ನ ಪ್ರಾಣದಂತೆ ರಕ್ಷಿಸಬೇಕು. ಲಿಂಗ ಕರ್ಪಿಸದೆ ಏನನ್ನು ಸೇವಿಸತಕ್ಕದ್ದಲ್ಲವೆಂದು ಶ್ರೀ ಗುರುವು ಬೋಧಿಸುವನು. ಶಕ್ತಿ ಕೀಲಕ ಎಂಬ ಮಂತ್ರ ಪಲ್ಲವಗಳನ್ನು, ನ್ಯಾಸಾದಿಗಳನ್ನು ತಿಳಿಸಿ ಮಂತ್ರೋಪದೇಶ ಮಾಡುವನು. ಜ್ಞಾನಾಚಾರ ಮತ್ತೆ ಜ್ಞಾನ ಹೇಳ್ತಾನೆ. ಗುರುವರನ್ನು ಎಲೆ ಶಿಷ್ಯನೇ, ಜ್ಞಾನ ವಿಶಿಷ್ಟವಾದ ಆಚಾರ ನಿಷ್ಠೆಯಿಂದ ಯಾವಾಗಲೂ ಲಿಂಗವನ್ನು ಒಳ್ಳೆಯ ಉಪಕರಣಗಳಿಂದ ತಪ್ಪದೇ ಸೇವಿಸತಕ್ಕದ್ದೆಂದು ಅಪ್ಪಣೆ ಮಾಡುವನು. ಮುಂದೆ ಹೇಳ್ತಾರೆ, ಷಟ್ಸ್ಥಲ ಸಿದ್ಧಾಂತಕ್ಕನುಸರಿಸಿ ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗ ಈ 6 ಲಿಂಗಗಳ ಯೋಗವು ಉಂಟಾಗಬೇಕಾದರೆ ಮೊದಲಿಗೆ ಸದಾಚಾರವು ಅತ್ಯವಶ್ಯವಾದುದು. ಸದಾಚಾರವುಳ್ಳವನ ಬಳಿಗೆ ಗುರುಲಿಂಗವು ಬರುವನು. ಶಿಷ್ಯನ ಆಚಾರ ನಿಷ್ಠೆಗೆ ಆಚಾರಲಿಂಗ ನೋಡಿ ಲಿಂಗವನ್ನು ಶಿವಲಿಂಗ ಧರಿಸುವನು. ಇಷ್ಟಲಿಂಗಧಾರಿಯಾದವನ ಬಳಿಗೆ ಜಂಗಮಲಿಂಗ ಬರುವನು. ಆ ಜಂಗಮನಿಂದ ಪ್ರಸಾದಲಿಂಗವು ಪ್ರಾಪ್ತವಾಗುವುದು. ಈ ಪ್ರಸಾದ ಸೇವನೆಯಿಂದ ತೃಪ್ತಿ ಮಹಾಲಿಂಗ ಸ್ವರೂಪನಾಗುವನು. ಆದುದರಿಂದ ಜ್ಞಾನ ವಿಶಿಷ್ಟ ಸದಾಚಾರವನ್ನು ಎಂದೂ ಬಿಡತಕ್ಕದ್ದಲ್ಲ, ಕೊನೆಯವರೆಗೂ ಬಯಲಾಗುವವರೆಗೂ ಬಿಡತಕ್ಕದ್ದಲ್ಲ ಅಂತ ಹೇಳ್ತಾರೆ. ಮತ್ತೆ ಶಿಷ್ಯ ಪ್ರಶ್ನೆ ಕೇಳ್ತಾನೆ, ಗುರುದೇವ, ಬ್ರಹ್ಮಾನುಸಂಧಾನದಿಂದ ಸಾಕ್ಷಾತ್ ಬ್ರಹ್ಮವೇ ತಾನಾಗಿರಲು, ಅಂದ್ರೆ ಸ್ವಲ್ಪ ಯೋಚನೆ ಮಾಡ್ರಿ, ಇಂತಪ್ಪ ಗುರುಗಳು, ಈ ಎಲ್ಲವನ್ನ ಬೀರಿಸಿ ಕೊಡುವಂತಹ ಗುರುಗಳು ಹುಡುಕ್ಬೇಕಲ್ಲ ನಾವು. ಅದಕ್ಕೆ ಶರಣರು ಒಂದು ವರ್ಷ ಹೇಳ್ತಾರೆ, ಗುರು ಸಿಗೋದು ಅಷ್ಟು ಸುಲಭ ಅಲ್ಲ. ಈ ಲೋಕದಲ್ಲಿ ಎಂತೆಂತ ಗುರುಗಳು ಇದಾರೆ ಅಂತ ಹೇಳ್ತಾರೆ. ಲೋಕದಲ್ಲಿ 100 ಗುರುಗಳ ನೋಡಿ ನಾನು ಬೆರಗಾದನಯ್ಯ. ವಿತ್ತಾಪಹಾರಿ ಗುರುಗಳು 100, ಶಾಸ್ತ್ರ ಹೇಳುವ ಗುರುಗಳು 100, ಮಂತ್ರ ತಂತ್ರದಿಂದುಭಯ ಲೋಕದಲ್ಲಿ ಸುಖ ದುಃಖವೀವ ಗುರುಗಳು 100, ಸತ್ಕರ್ಮೋಪದೇಶವನರಿ ಸ್ವರ್ಗ ಮಧ್ಯದಲ್ಲಿ ಸುಖವೀವ ಗುರುಗಳು 100, ವಿಚಾರ ಮುಖದಿಂದ ಷಟ್ ಸಾಧನೆಯ ಅರುವ ಗುರುಗಳು 100, ವಿಷಯಗಳೆಲ್ಲ ನಿತ್ಯಗಳೆಂದರುಹಿ ಆತ್ಮಾನುರಾಗತ್ವವ ನೀವ ಗುರುಗಳು 100, ಶಿವಜೀವರ ಏಕತ್ವವನ್ನರುಹಿ ಹೇಳ್ತಾರೆ ನೋಡ್ರಿ, ಶಿವಜೀವರ ಏಕತ್ವವನ್ನರುಹಿ ನಿರ್ಮಲ ಜ್ಞಾನವೀವ ಗುರುಗಳು ಪ್ರಮಟರು. ಸಂಶಯಾದಿಗಳನ್ನೆಲ್ಲ ಜ್ಞಾನಾಗ್ನಿಯಿಂದ ದಹಿಸಿ ಮುಕ್ತಿಯ ಅಂಗೆಂಬುದ ಅರುಹಿನ ಬಂಧನದಲ್ಲಿರಿಸಿದ ಗುರು ಚೆನ್ನ ಬಸವಣ್ಣನಲ್ಲದೆ ಮತ್ತೋರ್ವನ ಕಾಣೆ ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಯಾಕಂದ್ರೆ ಸಿದ್ದರಾಮೇಶ್ವರರು ಏನು ಸಾಮಾನ್ಯರಲ್ಲ, ಅಷ್ಟಾಂಗ ಯೋಗದಲ್ಲಿ ಬಂದಿದ್ರು. ಅವ್ರು ಏನೆಲ್ಲ ಸಿದ್ಧಿಗಳನ್ನ ಗಳಿಸ್ಕೊಂಡ್ರು, ಚಿಕ್ಕ ವಯಸ್ಸಿನಲ್ಲಿ ಶಿವನನ್ನ ಸಾಕ್ಷಾತ್ಕಾರ ಮಾಡ್ಕೊಂಡ್ರು. ಅಂತ ಮಹಾತ್ಮರು ಶರಣರ ಬಗ್ಗೆ, ಚನ್ನಬಸವನ ಬಗ್ಗೆ ಇಷ್ಟು ಹೇಳ್ತಾರೆ ಅವರು.
ಹಂಗಾಗಿ ಶಿಷ್ಯ ಮತ್ತೆ ಪ್ರಶ್ನೆ ಕೇಳ್ತಾನೆ, ಗುರುದೇವ, ಬ್ರಹ್ಮಾನು ಸಂಧಾನದಿಂದ ಸಾಕ್ಷಾತ್ ಬ್ರಹ್ಮವೇ ತಾನಾಗಿರಲು ಶರಣರೊಡನೆ ಶಿವಾನುಭವ ಮಾಡುವುದು ಏತಕ್ಕೆ? ನೋಡ್ರಿ ಕ್ವಶನ್ಸ್ ನೋಡ್ರಿ ಹೆಂಗಿದವು. ಗುರುದೇವ, ಬ್ರಹ್ಮಾನುಸಂಧಾನದಿಂದ ಸಾಕ್ಷಾತ್ ಬ್ರಹ್ಮವೇ ತಾನಾಗಿರಲು ಶರಣರೊಡನೆ ಶಿವಾನುಭವ ಮಾಡುವುದು ಏತಕ್ಕೆ? ಆ ಶಿವಾನುಭವದಿಂದ ತಿಳಿಯಬೇಕಾದುದು ಏನಿದೆ? ಸಮ್ಯಕ್ ಜ್ಞಾನವೇ ತಾನಾದ ಬಳಿಕ ಆಚಾರದಿಂದ ಪ್ರಯೋಜನವೇನು? ಜ್ಞಾನ ಬಲದಿಂದ ಶಿವನಲ್ಲಿ ಲೀನವಾದ ಚಿತ್ತವು ಆಚಾರದ ಸಲುವಾಗಿ ಬಹಿರ್ಮುಖವಾಗಲು ವಿಪರೀತವಾಗಬಹುದು. ನೋಡಿ ಕ್ವಶನ್ ಅದ್ಭುತವಾಗಿದೆ. ಜ್ಞಾನದ ಬಲದಿಂದ ಶಿವನಲ್ಲಿ ಲೀನವಾದ ಚಿತ್ತವು ಆಚಾರದ ಸಲುವಾಗಿ ಬಹಿರ್ಮುಖವಾಗಲು ವಿಪರೀತವಾಗಬಹುದು. ಏಕೆಂದರೆ ಮಾನವನು ಆಚರಿಸುವ ಕ್ರಿಯೆಯಿಂದಲೇ ಸಂಸಾರದ ಬಂಧವಾಗಲಿ ತಾತ್ವಿಕ ಮೋಕ್ಷವಾಗಲಿ ಉಂಟಾಗುತ್ತದೆ. ಆದ ಕಾರಣ ಬಾಹ್ಯ ಕ್ರಿಯೆಗಳು ಪ್ರಯೋಜನವಿಲ್ಲವಲ್ಲ. ಬಾಹ್ಯ ಕ್ರಿಯೆಗೆ ಯಾಕಂತಾರೆ ನೀವು? ಅವ್ರು ಬೇಡ ಬೇಡ ಅಂತ ಹೇಳ್ತಾನೆ ಶಿಷ್ಯ. ಗುರು ಎಷ್ಟು ಚೆನ್ನಾಗಿ ಉತ್ತರ ಕೊಡ್ತಾರೆ ನೋಡ್ರಿ. ಶಿಷ್ಯನೇ, ಬ್ರಹ್ಮ ಜ್ಞಾನವೇ ಪರಿಪೂರ್ಣವೆಂದು, ಅಂದ್ರೆ ಪರಶಿವನ ಜ್ಞಾನವೇ ಪರಿಪೂರ್ಣವೆಂದು ಬ್ರಹ್ಮವನ್ನು ಪರಶಿವನನ್ನು ಧಿಕ್ಕರಿಸಬೇಡ. ಶಿವನನ್ನು ತಿಳಿದಿರುವೆನೆಂದು ಶಿವ ಶರಣರೊಡನೆ ವಿರೋಧ ಬೇಡ. ನಾನು ಮಹಾಜ್ಞಾನಿ ಎಂದು ಆಚಾರದ ನಿಂದೆ ಬೇಡ. ನೋಡಿ ಮುಂದೆ ಹೇಳ್ತಾರೆ, ಬ್ರಹ್ಮದ ತಿರಸ್ಕಾರ, ಶರಣರ ವೈರ, ಆಚಾರ ನಿಂದೆ ಈ ಮೂರು ಮೋಕ್ಷ ಮಾರ್ಗಕ್ಕೆ ದೊಡ್ಡ ಉತ್ಪಾತಗಳು. ಇವಿದ್ದರೆ ಮೋಕ್ಷವೇ ದೊರೆಯಲಾರದು, ಅಂದ್ರೆ ಲಿಂಗಾಂಗ ಸಮರ್ಥವೇ ದೊರೆಯಲಾರದು. ಮತ್ತು ಅಂಗ ಲಿಂಗ ಎಂಬ ಉಪಾಧಿ ಮೂಲಕ ವಾದ ಭೇದವಿರುವವರಿಗೂ ಜ್ಞಾನ ವಿಶಿಷ್ಟವಾದ ಆಚಾರ ಬೇಕೇ ಬೇಕು. ಶಿವಭಾವ ವಿರಹಿತವಾದ, ನೋಡಿ ಹೇಳ್ತಾರರು, ಶಿವಭಾವ ವಿರಹಿತವಾದ ವಾಸನಾ ವಿಶಿಷ್ಟ ಸಕಾಮ ಕರ್ಮವೇ ಸಂಸಾರ ಬಂಧನಕ್ಕೆ ಕಾರಣವು. ಅಂದ್ರೆ ಸಂಸಾರ ಬಂಧನಕ್ಕೆ ಹುಟ್ಟು ಸಾವಲ್ಲಿ ಯಾವ ಕಾರಣ? ಶಿವಭಾವ ರಹಿತವಾದ, ಶಿವಜ್ಞಾನ ರಹಿತವಾದ, ಲಿಂಗ ಜ್ಞಾನ ರಹಿತವಾದ ವಾಸನಾ ವಿಶಿಷ್ಟ ಸಕಾಮ ಕರ್ಮವೇ, ಕ್ಷಣಿಕ ಸುಖಕ್ಕಾಗಿ ಮಾಡುವ ಕರ್ಮ ಅದು ಸಂಸಾರಕ್ಕೆ ಬಂಧನವು. ಮತ್ತೆ ಹೇಳ್ತಾರೆ, ಎಲ್ಲಾ ಶಿವಮಯವಾದುದೆಂದು, ಶರಣರು ಭಕ್ತರು ಮತ್ತೆ ಮಾಡೋದೆಲ್ಲ ಇದು ಎಲ್ಲ ಶಿವಮಯವಾದುದೆಂದು ಭಾವಿಸಿ ವಾಸನಾ ರಹಿತ ನಿಷ್ಕಾಮ ಕರ್ಮವು ಮೋಕ್ಷಕ್ಕೆ ಸಾಧನವಾಗಿರುವುದರಿಂದ ಸದಾಚಾರವು ಬೇಕೇ ಬೇಕು. ಮುಂದೆ ಹೇಳ್ತಾರೆ ಶಿಷ್ಯನ ಪ್ರಶ್ನೆ ಮುಂದೆ, ಗುರುವೇ, ಸಮ್ಯಕ್ ಜ್ಞಾನ ಒಂದೇ ಮೋಕ್ಷಕ್ಕೆ ಸಾಧನವಾಗಿರುವುದರಿಂದ ಭಾವದಿಂದ ಕ್ರಿಯೆಯಿಂದ ಏನು ಪ್ರಯೋಜನ? ನಿರಾಕಾರವಾದ ಪರವಸ್ತುವನ್ನು ಭಾವದಿಂದ ಸಾಕಾರ ಮಾಡಿಕೊಂಡು ನಾನಾ ಕ್ರಿಯೆಗಳಿಂದ ಅದನ್ನು ಪೂಜಿಸುವುದರಿಂದ ಆ ಕರ್ಮಗಳು ಯಾವ ಜನ್ಮವನ್ನು ಕೊಡುವೋ ತಿಳಿಯದು. ಇದಲ್ಲದೆ ದೃಷ್ಟವಾದ ಆ ಇಷ್ಟಲಿಂಗವನ್ನು ಅಷ್ಟವಿಧಾದಿ, ಅಂದ್ರೆ ಇಷ್ಟಲಿಂಗವನ್ನು ಅಷ್ಟವಿಧಾದಿ, ನಾವು ಇನ್ನು ಪೂಜೆ ಮಾಡ್ತೀವಲ್ಲ, ಅಷ್ಟವಿಧಾದಿ ನಾನಾ ಉಪಚಾರಗಳಿಂದ ಶ್ರೇಷ್ಠವಾದ ಪೂಜೆಯನ್ನು ಎಷ್ಟು ಮಾಡಿದರೂ ನಷ್ಟವಲ್ಲದೆ ತೃಪ್ತಿಯು ದೊರೆಯಬಲ್ಲದೆ. ಅಂತರಂಗದಲ್ಲಿ ಆ ಪ್ರಾಣಲಿಂಗವನ್ನು ನಿಷ್ಠೆಯಿಂದ ಅರಿತುಕೊಂಡರೆ ಸಾಕು. ಆ ಸಮ್ಯಕ್ ಜ್ಞಾನದಿಂದಲೇ ಮೋಕ್ಷವು ಲಭಿಸುವಾಗ ಆಚಾರ ಮಾಡುವ ಕಷ್ಟಕ್ಕೆ ಏಕೆ ಹಚ್ಚುವಿರಿ? ಧೂಪ, ದೀಪ, ಮಂತ್ರ, ಪುಷ್ಪ ಇದಕ್ಕೆಲ್ಲ ಯಾಕೆ ಹಚ್ತೀರಿ? ಮತ್ತೆ ಬಹಿರಂಗಕ್ಕೆ ಯಾಕೆ ಹಚ್ತೀರಿ ಅಂತ ಕೇಳ್ತಾನ. ಗುರುವಿನ ಉತ್ತರ ನೋಡ್ರಿ, ಶಿಷ್ಯನೇ, ನಿಶ್ಚಲ ನಿರಾಕಾರವಾದ ಪರವಸ್ತುವು ಅರಿವಿಗೆ ದೂರವಾದುದು. ನೋಡ್ರಿ, ಒಂದು ನಿರಾಕಾರವಾದ್ದು, ಮತ್ತೆ ಇನ್ನೊಂದು ಸಕಲ ನಿಕ್ಕಲ ರೂಪವಾದ ಪ್ರಾಣಲಿಂಗವು. ಸಕಲ ನಿಕ್ಕಲ ಎರಡು ಮುಗಿಸಿದೆ. ಪ್ರಾಣಲಿಂಗವು ಅನೇಕ ವಿಧೋಪಚಾರ ಪೂಜೆಗೆ ನಿಲುಕದು. ಅಂದ ಬಳಿಕ ನೀನು ಧ್ಯಾನ ಪೂಜಾದಿಗಳನ್ನು ಹೀಗೆ ಮಾಡುವಿ, ಅದು ಸಾಧ್ಯವಿಲ್ಲ. ಅದಕ್ಕಾಗಿಯೇ ನೋಡಿ, ಇಲ್ಲಿ ಅದ್ಭುತವಾದಂತಹ ಒಂದು ನುಡಿ ಇದೆ ನೋಡ್ರಿ.
ಅದಕ್ಕಾಗಿಯೇ ಶ್ರೀ ಗುರುವು ನಿರಾಕಾರವಾದ ಪರವಸ್ತುವನ್ನು ಸಾಕಾರ ಮಾಡಿ ನಿನ್ನ ಕೈಗೆ ಕೊಟ್ಟಿರುವನು. ನಿನ್ನೆ ಒಂದು ಮಾತು ಅಂತಲ್ಲ, ಈ ಒಂದು ಲಿಂಗ ಬರೀ ಕುರು ಅಷ್ಟೇ ಅಂತ ಹೇಳ್ತಾರಲ್ಲ, ಅರ್ಥ ಮಾಡ್ಕೊಡ್ರಿ. ಬರೀ ಕುರು ಅಲ್ಲ ಅದು. ಶ್ರೀ ಗುರುವು ನಿರಾಕಾರವಾದ ಪರವಸ್ತುವನ್ನು ಸಾಕಾರ ಮಾಡಿ ನಿನ್ನ ಕೈಗೆ ಕೊಟ್ಟಿರುವನು. ಕರದಲ್ಲಿರುವ ಈ ಲಿಂಗದಲ್ಲಿ ಒಳಗಿರುವ ಪ್ರಾಣಲಿಂಗವನ್ನು ತಂದು ಎರಡನ್ನು ಏಕ ಮಾಡಿರುವನು. ಈ ಇಷ್ಟ ಪ್ರಾಣಗಳೆರಡು ವೃಕ್ಷ ಬೀಜದಂತೆ ಇರುತ್ತವೆ. ಇಷ್ಟಲಿಂಗವು ಕೇವಲ ಕುರುಹಲ್ಲ. ಸ್ವಲ್ಪ ಅರ್ಥ ಮಾಡ್ಕೊಡ್ರಿ, ನಾನು ಹೇಳ್ತಾ ಇಲ್ಲ. ಇಲ್ಲಿ ಮಹಾಯೋಗಿಗಳು ಲಿಂಗಾಂಗ ಸಾಮರಸ್ಯವನ್ನು ಪಡೆದಂತಹ ಗುರುವರು ಹೇಳ್ತಾ ಇದ್ದಾರೆ, ಇಷ್ಟಲಿಂಗವು ಕೇವಲ ಕುರುಹಲ್ಲ, ಒಳಗಿರುವ ಪ್ರಾಣಲಿಂಗವೇ ಇದೆಂದು ಚೆನ್ನಾಗಿ ತಿಳಿದುಕೊಂಡು ಶುದ್ಧ ಮನಸ್ಸಿನಿಂದ ಇದನ್ನು ಪೂಜಿಸು. ಮತ್ತೆ ಇನ್ನೂ ಬಹಳ ಕ್ವಶನ್ಸ್ ಇದಾವೆ, ಪ್ರಶ್ನೆಗಳನ್ನ ಕೇಳಲಿಕ್ಕೆ ಅವಕಾಶ ಮಾಡ್ಕೊಳ್ಳೋಣ. ಮತ್ತೆ ತಗೊಳ್ಳೋಣಂತೆ ಈ ವಿಷಯ, ಯಾಕಂದ್ರೆ ಬಹಳ ಡೀಪ್ ಇದೆ ಇದು. ಹಾಗಾಗಿ ಕೆಲವರಿಗೆ ಸ್ವಲ್ಪ ಅರ್ಥ ಆಗದೇನೆ ಇರ್ಬೋದು ಅಂತ ನನ್ನ ಭಾವನೆ. ಹಾಗಾಗಿ ನಾಳೆ ಈ ವಿಷಯ ತಗೊಳ್ಳೋಣ. ಯಾರಾದ್ರು ಪ್ರಶ್ನೆ ಕೇಳಿದ್ರೆ ಕೇಳಿ. ಶರಣತೆ ಸ್ವಾಮೀಜಿ, ವಿನೋದ್ ಮಾತಾಡೋದ್ರಿ. ಹೇಳಪ್ಪ. ಸ್ವಾಮೀಜಿ, ಈಗ ಒಂದ್ ಕಡೆ ನೀವು ಗುರು ದೀಕ್ಷಾ ವಿಧಾನ ಹೇಳುವಾಗ ಿರುವ ತಾನು ಬೇರೆ ಶಿವನು ಬೇರೆ ಎಂಬ ಭಾವವನ್ನು ಹೋಗಲಾಡಿಸಿ ಶಿವನ ಹಸ್ತದಲ್ಲಿ ಶಿಷ್ಯನ ಸ್ವರೂಪವಾದ ಲಿಂಗವನ್ನು ಕೊಟ್ಟು ರಕ್ಷಿಸುವನು ಅಂತ ಹೇಳಿದ್ರಿ. ಅಂದ್ರೆ ಭಾವ ಬರ್ಬೇಕಂತಂದ್ರ ಎಷ್ಟನೇ ವಯಸ್ಸಕ್ಕ ಇಷ್ಟಲಿಂಗ ದೀಕ್ಷೆ ಆಗ್ಬೇಕಾಗತ್ತೆ ಆಕ್ಚುಲಿ? ಯಾಕಂದ್ರೆ ನಾವು ಗರ್ಭಲಿಂಗ ಧಾರಣೆ ಮಾಡ್ತೀವಿ, ಆಮ್ಯಾಗ ಕೂಸು ಹುಟ್ಟಿದ್ಮೇಲೆ ಸ್ವಲ್ಪ ತಿಳುವಳಿಕೆ ಬಂದ್ಮ್ಯಾಗ ಇಷ್ಟಲಿಂಗ ಪೂಜೆ ಸ್ಟಾರ್ಟ್ ಮಾಡ್ತೀವಿ. ಅದ್ ಎಷ್ಟು ಕರೆಕ್ಟ್? ಯಾಕಂದ್ರೆ ಇಲ್ಲಿ ಭಾವ ಬರ್ಬೇಕಂದ್ರೆ ಅವ್ನ್ ತಿಳುವಳಿಕೆ ಬರ್ಬೇಕಲ್ಲ. ಅಂದ್ರೆ ಅದು ಕೆಲವರ ಮಟ್ಟ ಹೋಗುತ್ತೆ, ಜ್ಞಾನದ ಮಟ್ಟ ಹೋಗುತ್ತೆ. ಕೆಲವರೆಲ್ಲ ವಯಸ್ಸಾದ್ಮೇಲೆ ಅವ್ರು ಬರ್ಬೋದು, ಅಥವಾ ಕೆಲವ್ರಿಗೆ ಚಂದ್ರಸನ ಬಗ್ಗೆ ಹೇಳ್ಬೇಕಾದ್ರೆ ಹೇಳ್ತಾರೆ, ಮರುಗದಂತೆ ಒತ್ತಲೇ ಪರಿಮಳ. ಅಂದ್ರೆ ಹುಟ್ಟಲ್ಲಿ ಅವರು ಆ ಜ್ಞಾನಕ್ಕೆ ಆ ಮಟ್ಟಕ್ಕೆ ಬಂದ್ಬಿಡ್ತಾರ ಅವ್ರು. ಆದ್ರೆ ಕೆಲವರಿಗೆ ಲೇಟ್ ಆಗ್ಬೋದು. ಅದಕ್ಕೆ ಗುರುವಿಗೆ ಗೊತ್ತಾಗುತ್ತೆ. ಗುರುವಿಗೆ ಶಿಷ್ಯನ ಏನಿದೆ ಅಂತ, ಶಿಷ್ಯನ ಒಂದು ಹಂಬಲ, ಆಮೇಲೆ ಶಿಷ್ಯನ ಒಂದು ಕರ್ಮಗಳ ಮೊತ್ತದ ಇದು ಸ್ಪೀಡು, ಅಂತಪ್ಪ ಶಿಷ್ಯನಿಗೆ ಕೊಟ್ಟರೆ ಅದನ್ನ ಮಾಡುವ ಒಂದು ಕೆಪಾಸಿಟಿ. ಸೊ ಇವೆಲ್ಲವನ್ನ ಯೋಚನೆ ಮಾಡಿ ಅಂತಪ್ಪ ಶ್ರೀ ಗುರು ಅಂತಪ್ಪ ಶಿಷ್ಯನಿಗೆ ತನ್ನ ಸ್ವಸ್ವರೂಪವನ್ನ ಲಿಂಗಾಂಗ ಸಾಮರಸ್ಯದ ರಹಸ್ಯವನ್ನು ಚಿಕ್ಕವರಿಗೂ ಆಗಿರ್ಬೋದು ಅಥವಾ ದೊಡ್ಡವರಿಗೂ ಆಗಿರ್ಬೋದು. ಅದು ಚಿಕ್ಕವರು ದೊಡ್ಡವರು ಪ್ರಶ್ನೆ ಬರಲ್ಲ ಇಲ್ಲಿ. ಜ್ಞಾನ ಮತ್ತೆ ಅವರ ಒಂದು ಆಚರಣೆ ಇದು ಮಾಡುವಂತ ಇದಕ್ಕೆ ಹೋಗುತ್ತೆ. ಕೆಲವು ಚಿಕ್ಕರಿಗೂ ಸಹ ಎಂತ ಪರಮ ಜ್ಞಾನಿಗಳಿರ್ತಾರೆ, ಅದಕ್ಕೆ ಸಂಬಂಧ ಬರಲ್ಲ. ಅಂದ್ರೆ ಇದು ದೀಕ್ಷಾ ವಿಧಾನ ಅಂತಂದ್ರೆ ಇದು ಲಿಂಗಾಂಗ ಸಾಮರಸ್ಯ ರಹಸ್ಯ ಹೇಳೋದು, ಇನ್ನ ನಾವು ಏನ ಲಿಂಗ ದೀಕ್ಷೆ ತಗೋತೀವಲ್ಲ ಆತರ ಬಗ್ಗೆ ಹೇಳೋದು ಅಂತ? ಇಲ್ಲ, ಇದು ಲಿಂಗ ದೀಕ್ಷೆ ಪ್ರಕ್ರಿಯೆನೇ. ಇದು ನಾವೇನು ಲಿಂಗ ಕಟ್ಕೊಂಡಿಲ್ಲ, ಈ ಪ್ರಕ್ರಿಯೆಯಲ್ಲಿ ನಮ್ಗೆ ದೀಕ್ಷೆ ಆಗ್ಬೇಕು. ಮತ್ ಹಂಗಿತ್ತಂತಂದ್ರೆ ಅಲ್ರಿ ಪಚ್ಚಿ, ನೀವ್ ಹೇಳಿದ್ರೆ ಏನಂದ್ರೆ ಗರ್ಭದಲ್ಲಿ ಇದ್ದಾಗ ಮಗುವಿಗೆ ಮೊದಲ ಸಂಸ್ಕಾರ ಆಗುತ್ತೆ. ಏನು ಆ ಗುರುವಿನಿಂದ ಗರ್ಭಲಿಂಗದ ಧಾರಣೆ ಆಗುತ್ತೆ. ಅದೇ ಚನ್ನಬಸವಣ್ಣವರೇ ಹೇಳ್ತಾರೆ, ನನಗೆ ಹೊಟ್ಟೆಯೊಳಗಿದ್ದಾಗ ಗರ್ಭಲಿಂಗ ಧಾರಣೆಯನ್ನು ಕೊಟ್ಟವರು, ಹೊಟ್ಟೆಗೆ ವಿಭೂತಿ ಪಟ್ಟವನ್ನು ಕಟ್ಟಿದವರು ನೀವೇ, ಹಾಗಾಗಿ ನೀವೇ ನನಗೆ ಇಷ್ಟಲಿಂಗ ದೀಕ್ಷೆಯನ್ನು ಮಾಡಿ ಅಂತ ಮತ್ತೆ ಚನ್ನಬಸವಣ್ಣವ್ರ ಹತ್ರ ಕೇಳ್ತಾರೆ. ಅಂದ್ರೆ ಈಗ ಹುಟ್ಟಿ ಬಂದ ಮೇಲೆ ಒಂದು ತಿಳುವಳಿಕೆ ಹಂತ ಬಂದಾಗ ದೀಕ್ಷೆಯನ್ನು ಪಡೆಯುವಂತ ಸಂದರ್ಭದಲ್ಲಿ ಪೂಜ್ಯ ಸ್ವಾಮೀಜಿಯವರು ಏನ್ ಹೇಳಿದ್ರು, ಇದು ದೀಕ್ಷಾ ವಿಧಾನ. ಗರ್ಭಲಿಂಗ ಧಾರಣೆಯ ಸಂದರ್ಭದಲ್ಲಿ ಇದೆಲ್ಲವನ್ನು ಹೇಳೋದಿಲ್ಲ, ಆದ್ರೆ ಅಲ್ಲಿ ಒಂದು ಸಂಕಲ್ಪವನ್ನ ಹೊಂದಿ ಗರ್ಭಲಿಂಗ ಧಾರಣೆಯನ್ನು ಮಾಡಲಾಗ್ತದೆ ಅಂತ ನನ್ನ ಅಭಿಪ್ರಾಯ. ಆಮೇಲೆ ಇನ್ನೊಂದು, ಇಲ್ಲಿ ಭಾಗವಹಿಸಿರ್ತಕ್ಕಂಥ ಯಾರಿಗಾದ್ರೂ ಆ ಉತ್ತರ ಕೊಡೋ ಕೆಪಾಸಿಟಿ ಅಥವಾ ಅದ್ರ ಬಗ್ಗೆ ತಿಳಿದಿದ್ರೆ ಯಾರು ಬೇಕಾದ್ರೂ ಉತ್ತರ ಕೊಡ್ಬೋದು. ಇಲ್ಲಿ ಮುಕ್ತವಾಗಿ ಚಿಂತನೆ ಮಾಡೋಣ. ಇದರಲ್ಲಿ ಇಲ್ಲಿ ನಾವೇ ಉತ್ತರ ಕೊಡ್ಬೇಕು ಅನ್ನೋ ಏನೇ ಇಲ್ಲ, ಯಾರು ಬೇಕಾದ್ರೂ ಉತ್ತರ ಕೊಡ್ಬೋದು. ಮತ್ತೆ ಯಾರು ಪ್ರಶ್ನೆ ಕೇಳಬೇಕು? ನಮ್ಮ ಕಬ್ಬೂರ್ ಕೇಳಿದ್ರು ಏನ್ರ ಇದ್ರ ಬಗ್ಗೆ ಹೇಳೋದು. ಯಾವ್ದು 4 ನಿಮಿಷ ಟೈಮ್ ಕೊಡ್ಬೇಕಾರೆ ಅದೇ ಅವ್ರ ಪ್ರಶ್ನೆಗೆ ಉತ್ತರಿಸೋದಿದ್ರೆ ಉತ್ತರಿಸಬಹುದು. ಶರಣಾರ್ಥಿ. ಶರಣಾರ್ಥಿ.
ಈಗೇನ್ ಅವರು ಗರ್ಭದಲ್ಲಿ ಲಿಂಗ ಭಿಕ್ಷಾ ಬಗ್ಗೆ ಪ್ರಶ್ನೆ ಮಾಡಿದ್ರಲ್ರಿ, ಹಾ ಈ ಜೀವನಿಗೆ ಯಾವಾಗ ಗರ್ಭ ವಿಕಾಸ ಕೊಟ್ಟಿದ್ದಾರೆ, ಗರ್ಭ ವಿಕಾಸ ಆದಾಗ 9ನೇ ತಿಂಗಳಿಗೆ